ಎಲ್ಲ ಅಕ್ಕಂದಿರಿಗೂ ಮಹಂತರಿಗೂ ಗುರುಗಳಿಗೂ ದೊಡ್ಡರಿಗೂ ನಮಸ್ಕಾರ. ಲೋಭತ್ವ ಅಂದರೆ ಕೊಡೋದಕ್ಕೆ ಮನಸ್ಸಿಲ್ಲದೆ ಇರೋದು. ಯಾವುದಕ್ಕೂ ನಮಗೆ ಮನಸ್ಸು ಬರಲ್ಲ. ಈ ಲೋಭತ್ವ ಮತ್ತು ಜಿಗುಣ್ತನ ಇವೆಲ್ಲ ಇದ್ದರೆ ದೋಣಿಯೊಳಗೆ ರಂಧ್ರ ಇರ್ತಲ್ಲ ದೋಣಿ, ಅದರೊಳಗೆ ಕೂತಿದ್ದೆ ಯಾವತ್ತು ಬೇಕಾದ್ರೂ ಮುಳುಗೋಗ್ಬಿಡ್ತೀವಿ. ಅಂಥ ಜೀವನ ನಮ್ಮದು. ಆದರೂ ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ನರಕ ಅಂದರೆ ನೋವು. ಇದರಿಂದ ನಮ್ಗೆ ನೋವೇ ಸಿಗ್ತಾ ಇರೋದು. ಇವೆಲ್ಲ ಮಾಡ್ತಾ ಇರೋದೆಲ್ಲ ನಾವು ಇದು ಕಾಮ, ಕ್ರೋಧ, ಲೋಭ ಇಂಥದಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಈ ಕಸನೆಲ್ಲ ತಲೆಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಈ ಕಸನ ಗುಡಿಸ್ಬೇಕು. ಯಾವುದರಿಂದ ಗುಡಿಸ್ಬೇಕು ಅಂದರೆ ಸತ್ಸಂಗದಿಂದ. ಸತ್ಕರ್ಮ ಮಾಡಬೇಕು. ಕಷ್ಟಗಳನ್ನ ತೋರಿಸೋದಲ್ಲ, ನಾವು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ. ಇದ್ಯಾವುದು ಕಷ್ಟ ಅಲ್ಲ. ನಮಗಿನ್ನ ಕಷ್ಟಪಡೋರು ಎಷ್ಟೋ ಜನ ಇದ್ದಾರೆ. ನನಗೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ತೀವಲ್ಲ, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನಿಭಾಯಿಸೋದು ಅಂದ್ರೇ ಇದೊಂದರಲ್ಲೇ ನಮ್ಗೆ ಆ ಶಕ್ತಿ ಇರುತ್ತೆ. ಯಾವುದನ್ನು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅಂತಲೂ ಗೊತ್ತು. ಆದಷ್ಟು ನಾವು ಪ್ರಯತ್ನ ಮಾಡಬೇಕು. ನಮ್ಮನ್ನು ನಾವು ತಿದ್ಕೊಂಡು ಪ್ರಯತ್ನ ಪಟ್ಟರೆ ಅದನ್ನು ನಿಭಾಯಿಸ್ಬೋದು. ಸುಮ್ಮನೆ ಇವ್ರು ಹೇಳಿದ್ರು ಹಿಂಗೆ ನಿಭಾಯಿಸ್ಬೇಕಂತ ಹೆಂಗೆ ಕೇಳ್ರಿ, ಹೇಗೆ ಇದನ್ನು ನಿಭಾಯಿಸೋದು ಅಂತ. ಬಾಯಿ ಮಾಡಿ ನಿಭಾಯಿಸೋದ, ಜ್ಞಾನದಿಂದ ನಿಭಾಯಿಸೋದು ಕಷ್ಟಗಳನ್ನ. ಪ್ರಪಂಚ ಏನು ಸತ್ಯ ಅಲ್ಲ, ಇದು ಕನಸಿನ ವ್ಯವಹಾರ. ನಾವು ಮಾಡಿರೋ ಕರ್ಮವನ್ನು ಅನುಭವಿಸುವುದಕ್ಕೆ ನಮ್ಗೆ ಯಾಕೆ ಭಯ, ಚಿಂತೆ? ಪ್ರತಿದಿನವೂ ಭಯ, ಚಿಂತೆನೇ. ನಮ್ಮ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆ. ಇವರಿಂದ ಏನಾಗುತ್ತೋ, ಅವರಿಂದ ನಮಗೇನಾಗುತ್ತೋ, ನಾಳೆ ಹೇಗೋ ನನಗೆ, ಇದೇ ಚಿಂತೆ ನಮಗೆ. ಅದರಿಂದ ಮಾತಾಡಿದೆಲ್ಲ ಕರ್ಮ. ನಾವು ಮಾತಾಡೋದೆಲ್ಲ ದಿಢೀರ್ ಮಾತಾಡ್ಬಿಡ್ತೀವಿ, ಜಾಸ್ತಿ ಮಾತಾಡ್ತೀವಿ. ಇದೆಲ್ಲ ನಮ್ಮ ಕರ್ಮನೇ. ಅದನ್ನು ಅನುಭವಿಸೋಕೆ ಬಂದಿದ್ದೀವಿ. ಇದೊಂದೇ ಅಲ್ಲ, ದೇಹದಿಂದ ಮನಸ್ಸಿನಿಂದ ಎಲ್ಲದರಿಂದನೂ ಕರಚರಣಮ ಕರ್ಮ ವಾಕ್ಕಾಯಜಮ ಶ್ರವಣ ನೈನಜ ಮಾನಸಂ ವಾ ಅಪರಾಧಂ ವಿದಿತ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಹೇ ಕರುಣಾಬ್ಧೇ ಗುರುದೇವ. ಕೈಯಿಂದ, ಕಾಲಿಂದ, ಮನಸ್ಸಿಂದ, ಕಣ್ಣಿಂದ, ಕಿವಿಯಿಂದ ಎಲ್ಲದರಿಂದನೂ ಮಾಡಿದ್ದೀವಿ. ಅವ್ರು ಏನು ಮಾತಾಡ್ತಾರೆ ಕೇಳಿಸ್ಕೊಂಡ್ರೇ ಸಮಾಧಾನ. ಇಲ್ದಿದ್ರೆ ನಿದ್ದೆನೇ ಬರಲ್ಲ. ಅದು ಹೆಂಗಸರಿಗೆ ಸ್ಪೆಷಲ್. ಕಣ್ಣು ಅಷ್ಟೇ, ಏನೋ ಅಲ್ಲಿ ನಡೀತದೆ ನೋಡಬೇಕು. ಕೈನೂ ಅಷ್ಟೇ, ಅದು ಮಾಡಬಾರ್ದು ಆ ಕೆಲಸ ಮಾಡ್ತೀವಿ. ಹೋಗ್ಬಾರ್ದು ಆ ಜಾಗಕ್ಕೆ ಹೋಗ್ತೀವಿ. ಎಲ್ಲ ಥರನೂ ಮಾಡಿದ್ದೀವಿ. ಅದು ಇವತ್ತಲ್ಲ, 84 ಲಕ್ಷ ಯೋನಿಗಳು ಅಂದಾಗೇ ಯೋಚನೆ ಮಾಡಬೇಕು. ಯಾವ್ಯಾವ್ದ್ರಲ್ಲಿ ಏನೇನು ಮಾಡಿದ್ದೀವಿ ಗೊತ್ತಿಲ್ಲ, ಯಾವಾಗ ಏನು ಅನ್ನೋದು ಗೊತ್ತಿಲ್ಲ, ಯಾವಾಗ ಅನ್ನೋದು ಗೊತ್ತಿಲ್ಲ. ಅಂದಮೇಲೆ ನೆನ್ನೆ ಮೊನ್ನೆ ನಡೆದಿದೆ ನಮಗೆ ಗೊತ್ತಿಲ್ಲ. ನೆನ್ನೆ ಏನಮ್ಮ ಅಂದ್ರೇ ಇವತ್ತು ಜ್ಞಾಪಕ ಇರುತ್ತೆ. ಅದು ಯಾವುದೋ ಹಿಂದಿನ ಜನ್ಮದೆಲ್ಲ ಜ್ಞಾಪಕ ಇರುತ್ತೆ. ಅನುಭವಿಸೋಗೆ ಗೊತ್ತಾಗುತ್ತೆ. ಚೆನ್ನಾಗಿದ್ದೀರಾ ಅಂದರೆ ನೀವು ಒಳ್ಳೇದು ಮಾಡ್ಕೊಂಬಂದಿದ್ದೀರಾ ಅಂತ. ಸಂತೋಷವಾಗಿರೋದು, ಒಬ್ರಿಗೆ ತೊಂದರೆ ಕೊಡದಿರೋ, ನಮ್ಗೆ ಯಾರು ಏನೂ ತೊಂದರೆ ಕೊಡೋಲ್ಲ, ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನೀವು ಎಷ್ಟು ಪುಣ್ಯವಂತರು ಅಂತ. ಆ ಮಾತು ಬರಲಿಲ್ಲ ಅಂದರೆ ನಾವೇ ತಿಳ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದೀವಿ ಅಂತ. ನಮ್ಮದು ಜ್ಯೋತಿಷದಲ್ಲೂ ಅಷ್ಟೇ, ಎಲ್ಲ ಸೆಟ್ಲಾಗ್ಬಿಟ್ಟಿರುತ್ತೆ. ಮತ್ತು ಅದನ್ನೇನು ಚೇಂಜ್ ಮಾಡೋದಿಲ್ಲ. ಚೇಂಜ್ ಮಾಡ್ಕೊಳೋದು ಹೇಗೆ ಅಂದರೆ ಇದೆ, ಸತ್ಸಂಗದಿಂದ ಚೇಂಜ್ ಮಾಡ್ಕೊಬೇಕು. ನಾವು ಏನೇನು ಮಾಡಿದ್ವಿ ಅಂತ ಒಂದೊಂದು ಪ್ಲಾನೆಟ್ಸು ಹೇಳ್ತಿತ್ತಲ್ಲಿ. ಅವ್ರು ಮಾಡಿಲ್ಲ, ನಾವು ಮಾಡಿರೋದು. ಬಟ್ ನಾವು ಇಲ್ಲೆಲ್ಲ ಉಲ್ಟಾ ಹೇಳ್ತಾರೆ. ಅದರಿಂದ ನಾವು ಯಾರ ಮನೆಗೂ ಶಿಸ್ತು ಇಲ್ಲ, ಆದರೆ ಹೆಸರು ಮಾತ್ರ ದೊಡ್ಡದಿರುತ್ತೆ. ಎಲ್ಲ ರೋಗಗಳಿಗೂ ಚಿಕಿತ್ಸೆ ವೈರಾಗ್ಯ. ಎಲ್ಲವನ್ನು ಬಿಡುವುದು. ಎಲ್ಲವನ್ನು ಬಿಟ್ಟರೆ ಜೀವನದಲ್ಲಿ ಶಾಂತಿಯಿಂದ ಇರ್ಬೋದು. ಆದರೆ ನಾವು ಬಿಡೋಕ್ಕೆ ರೆಡಿ ಇಲ್ಲ. ದೇಹ ಅಂತ ಬಂದಮೇಲೆ ಎಲ್ಲರಿಗೂ ದುಃಖನೇ. ವ್ಯವಹಾರದಲ್ಲಿ ಇದ್ದರೂ ಸಹ ತಳಮಟ್ಟದಿಂದ ನಿವಾರಣೆ ಮಾಡ್ಕೊಬೇಕು. ಇಲ್ಲದಿದ್ದರೆ ಶಾಂತಿ ಸಿಗಲ್ಲ. ಬೇರಿಂದ, ರೂಟಿಂದ ತೆಗಿಬೇಕು ಅದನ್ನು. ಇವಾಗ ಹೇಳಿದ್ನಲ್ಲ, ಇದು ಕನಸಿನ ವ್ಯವಹಾರ ಅಂತ. ಇದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ನಿರ್ಮಲ್ ಸಾಹೇಬರು ಹೇಳ್ತಾ ಇದ್ರು, ಇದು ನಿಜನ ಅದು ನಿಜನ, ಕನಸು ನಿಜನ ಗುರುಗಳೇ, ಇದು ನಿಜನ ಅಂತ ಒಂದಿನ ಕೇಳಿದೆ.
ಇದು ನಿಜ ಆದರೆ ಅದು ನಿಜ ಅಮ್ಮ, ಅದರಲ್ಲೂ ಅನುಭವಿಸೋದಿರುತ್ತೆ ನಾವು ಅಂತ ಹೇಳಿದ್ರು. ಎಷ್ಟೋ ಸಲ ನಾವು ಎದ್ದಾಗ ನೋಡ್ರಿ ಎಂಥ ಕನ್ಸು ಬೀಳ್ತು, ಒಂಥರ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಇರ್ತಿದ್ದೆ. ಅನುಭವಿಸ್ದಂಗೆ ಇರುತ್ತೆ. ಅದರಲ್ಲೂ ಇರುತ್ತೆ ಅನುಭವಿಸೋದು, ಇಲ್ಲೂ ಇರುತ್ತೆ ಅನುಭವಿಸೋದು. ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೊಬೇಕು. ನಮ್ಮ ಮನಸ್ಸನ್ನು ಪ್ರತಿದಿನ ತೊಳಿಬೇಕು. ಯಾಕೆ? ಸ್ವಾಧ್ಯಾಯ, ಧ್ಯಾನ, ಸತ್ಸಂಗ ಜೊತೆಯಲ್ಲಿರೋದು, ಸೇವೆ ಮಾಡ್ಕೊಂಡಿರೋದು ಯಾವುದೇ ರೂಪದಲ್ಲಿ, ಆಶ್ರಮದ ಸೇವೆ, ಆಹಾರ ಕೊಡೋದು, ಸಾಧನಾ ಮಾರ್ಗದಲ್ಲಿ ನಡೆಯೋದು, ಇದರಿಂದ ನಮಗೆ ಸಿದ್ಧಿ ದೊರೆಯುತ್ತೆ. ಇಷ್ಟು ಮಾಡ್ಕೊಂಬರ್ತಾಯಿದ್ದು. ಇಷ್ಟು ದಿನ ಮಾಡಿದ್ದೀವಿ, ಮನೆಯಲ್ಲಿ ಸೇವೆ ಎಲ್ಲ ಮಾಡಿದ್ದೀವಿ. ಇವಾಗ ಮುಂದಕ್ಕೆ ಹೋಗ್ಬೇಕು. ಮುಂದುವರಿಯೋನು ಯಾವತ್ತೂ ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಲ್ಲ, ಮುಂದೆ ಹೋಗ್ತಾ ಇರ್ತಾನೆ. ಈ ಮುಂದೆ ಬರದೇ ಇರೋರಿಗೆ ತೊಂದರೆ ಕೊಟ್ಕೊಂಡು ಇಲ್ಲೇ ಇರ್ತಾರೆ, ನೋಡ್ಕೊಂಡು ಏನಾಗುತ್ತೆ ಅಂತ. ಮುಂದುವರಿಯೋನು ಯಾವತ್ತೂ ಯಾರಿಗೂ ತೊಂದರೆ ಕೊಡೋದು. ನಾನು ಮುಂದೆ ಏನಾಗಬೇಕು ಅಂತ ಈ ಸತ್ಸಂಗಕ್ಕೆ ಬಂದಮೇಲೆ ಗೊತ್ತಾಗಿದೆ, ಇದೆಲ್ಲ ವೇಸ್ಟು ಅಂತ. ಆದರೆ ಇವೆಲ್ಲ ನಮ್ಮ ಮಾನಸಿಕ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತೀನಿ. ಮನಸ್ಸು ಏನು ಅದೇನು ಹೊಸ್ತೇನಲ್ಲ, ಅದು ತುಂಬ ಹಳೇದು, ವಯಸ್ಸಾಗೋಗಿದೆ. ಅದು ಇವತ್ತೊಂದು ಹೊಸದು ಅಲ್ಲ. ಈ ಮನಸ್ಸು, ದೇಹ ಮಾತ್ರ ಹೊಸದು ಬರ್ತಾ ಇದೆ. ತುಂಬ ಹಳೆಯದು ಮನಸ್ಸು. ಚೆನ್ನಾಗಿ ಪಳಗೋಗ್ಬಿಟ್ಟಿದ್ದೀವಿ ಎಲ್ಲದರಲ್ಲೂ. ಇವಾಗ ಅದನ್ನು ಕಚಡನೆಲ್ಲ ಗುಡಿಸಿ ಏನು ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೂ ಹೋಗಲ್ಲ. ಇನ್ನು ಎಂಥದ್ದು ಹಾಕಬೇಕೋ ಗೊತ್ತಿಲ್ಲ. ಅದನ್ನು ಕ್ಲೀನ್ ಮಾಡಬೇಕು ಇವಾಗ. ಅದನ್ನು ನಾವು ದೇಹ ಹೊಸ್ದಾಗಿ ಹುಟ್ಟಿದೆ, ಅನುಭವಿಸೋದು, ಒಳ್ಳೇದನ್ನು ಮಾಡ್ಕೊಳೋದು, ಮುಂದಕ್ಕೆ ಹೋಗ್ತಾ ಇರೋದು. ಅನುಭವಿಸ್ಲೇಬೇಕು. ಅನುಭವಿಸ್ಕೊಂಡು ಒಳ್ಳೇದು ಮಾಡ್ಕೊಂಡು ಬರಬೇಕು. ಆದರೆ ನನಗೂ ಒಂದು ಸಲ ಸತ್ಸಂಗದಲ್ಲಿ ಬಂದಾಗ ಇಲ್ಲಿ ನನಗೆ ಉತ್ತರ ಸಿಕ್ಕಿದ ಮೇಲೆ ನನಗೆ ಎಷ್ಟು ಫ್ರೆಶ್ ಆಗ್ತಾಯಿದೆ. ಇಷ್ಟಕ್ಕೆ ಯಾಕೆ ನಾವು ಇಷ್ಟೊಂದು ದುಃಖ ಪಡ್ತಾ ಇದ್ವಿ ಅನಿಸ್ತು. ಆತ್ಮವೇ ಸರ್ವಶ್ರೇಷ್ಠ. ಮನಸ್ಸಿಗೆ ತಕ್ಕಂತೆ ಪ್ರಪಂಚ ಇಲ್ಲ, ಯಾರೂ ಇಲ್ಲ, ಮನೆಯಲ್ಲೂ ಇಲ್ಲ. ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ಈಗ ಒಳ್ಳೇದಾಗಲಿ, ಮನೆಗೆ ಈ ಥರ ಮಾಡೋಣ ಅಂತ ನನ್ನ ಮನಸ್ಸಲ್ಲಿ ಇರುತ್ತೆ. ನನ್ನ ಮಗನ ಮನಸ್ಸಲ್ಲಿ ಅವ್ರದ್ರಲ್ಲೇ ಬೇರೆ ಇರುತ್ತೆ. ನಾವೇನು ಅಂದ್ಕೊಂಡಿದ್ದು ಎಲ್ಲ ನಾವು ಒಂದೇ ಅಂತ ಅದೊಂದು ವಿಚಾರ ಇತ್ತು. ಅದು ಬಟ್ ಆಮೇಲೆ ಗೊತ್ತಾಯಿತು ಏನಕ್ಕೆ ಅಂದರೆ ಇದು ಜ್ಯೋತಿಷ್ಯದಲ್ಲೂ ಬರುತ್ತೆ. ಒಬ್ರೊಬ್ರು ಒಂದೊಂದ್ರಲ್ಲಿ ಹುಟ್ಟಿದಾರಲ್ಲ, ಎಲ್ಲರೂ ಒಂದೇ ಆಗೋಕ್ಕೆ ಏನು ಸಾಧ್ಯ? ಅವರ ಕರ್ಮ ಬೇರೆ, ಅವ್ರ ಧರ್ಮಗಳು ಬೇರೆ. ಆದ್ರೂ ಪ್ರಯತ್ನ ಪಡ್ತಾ ಇದ್ದೆ, ಎಲ್ಲರೂ ಒಂದಾಗಿರ್ರಿ ಅಂತ ಹೇಳ್ತಾ ಇದ್ದೆ. ಇವತ್ತಿಗೂ ಹೇಳ್ತೀನಿ, ಹುಟ್ಟು ಸಾವಿಗೆ ಸಮಯದ ಮಿತಿ ಇಲ್ಲ. ಅದು ಯಾವಾಗ ಬೇಕಾದರೂ ಬರ್ಬೋದು. ಅದನ್ನು ಅಯ್ಯೋ ಯಾವಾಗ ಸಾಯ್ತೀನೋ ಅದೆಲ್ಲ ಹೇಳಬೇಡಿ. ಅದೇ ರೆಡಿಯಾಗಿದೆ, ನಮಗೆ ಯಾವಾಗ ಬರುತ್ತೋ ಬರಲಿ. ಬರೋಕ್ಕೆ ಯಾಕೆ ಕಾಯ್ಕೊಂಡಿರ್ಬೇಕು? ನಾವು ಒಳ್ಳೇದು ಮಾಡೋದು ಎಷ್ಟೊಂದು ಇದೆ, ಮಾಡೋಣ. ಬಯಕೆ ನಮ್ಗೆ ಆಸೆ ಇಲ್ಲ ಅಂದರೆ ಯಾವ ಬಂಧನವೂ ಇರಲ್ಲ ನಮಗೆ. ಎಲ್ಲ ನಾವೇ ಮಾಡ್ಕೊಂಡಿರೋದು. ಅದು ಬಿಟ್ಟು ನೋಡ್ರಿ ಒಂದು ಸ್ವಲ್ಪ, ಒಂದೊಂದೇ ಬಿಡೋಣ. ನಾಗರಾಜಣ್ಣ ಅವ್ರು ಹೇಳೋರು, ನಿನ್ಗಾಗಲ್ಲೇನಮ್ಮ ಒಂದೊಂದೇ ಬಿಡಮ್ಮ, ದಿನ ಒಂದೊಂದು ಅನ್ನೋರು. ಪ್ರಯತ್ನ ಮಾಡ್ತಾ ಬಂದೆ. ಅದು ಇಷ್ಟು 15-20 ವರ್ಷಕ್ಕೆ ಇಷ್ಟು ಮಟ್ಟಿಗೆ ಬಂದಿದ್ದೀವಿ. ಸಾಲದು ಸಮುದ್ರದಲ್ಲಿ ಒಂದು ಹನಿ ನೀರು ತಗೊಂಡಿದ್ದೀವೋ ಇಲ್ಲೋ ಅಂತ ಅನಿಸುತ್ತೆ ನನಗೆ. ಎಲ್ಲ ಇರೋದು ಸುಖ ಇರೋದು ನಮ್ಮ ತೃಪ್ತಿಯಲ್ಲಿ. ನಮ್ಗೆ ಅಷ್ಟು ತೃಪ್ತಿ ಇನ್ನೂ ಸಿಕ್ಕಿಲ್ಲ. ನಾವು ಇನ್ನೂ ನನ್ನ ಮಗ ದೊಡ್ಡವನದ, ಅವನು ಹಿಂಗೆ ಹೋದ, ಹಿಂಗೆ ಚೆನ್ನಾಗಾಗೋ, ನೀನು ಅವನ ಮಗನ ನೋಡಬೇಕು, ಹಿಂಗೇ ಅಂದ್ಕೊಂಡ್ರೆ ನಮಗೂ ವಯಸ್ಸಾಗ್ತಾ ಇರೋದು ಅದು ಗೊತ್ತಾಗ್ತಾನೆ ಇಲ್ಲ ನಮಗೆ. ಒಬ್ಬನಾರಿದ್ರು ಒಂದು ಸಲ ಒಬ್ಬರನ್ನ ಕರೆದ್ರು, ಆಯ್ತಪ್ಪ, ಅವನ್ನ ಒಂದಿನ ಹೇಳ್ಕೊಂಡಂತೆ, ಸದ್ಯ ನಂಗೆ ಮದುವೆ ಆಯಿತು, ಒಳ್ಳೆ ಮಗ ಹುಟ್ಟ ಅಂತ. ಆಯ್ತಲ್ಲಪ್ಪ ಬಾ ಇವಾಗ ಅಂತ ಕರೆದಿದ್ದಕ್ಕೆ, ಇಲ್ಲ ಇನ್ನು ಮಗನ ಮದುವೆ ಆಗಬೇಕು, ಆಮೇಲೆ ಬರೋದು ಅಂತ. ಮಗನಿಗೆ ಮದುವೆ ಮಾಡಿ ಇವಾಗ ಬರ್ತೀಯನಪ್ಪ, ಇಲ್ಲ ಇನ್ನು ಮೊಮ್ಮಕ್ಕಳನ್ನೇ ನೋಡಿಲ್ಲ ಅಂದರೆ. ಮೊಮ್ಮಕ್ಕಳು ಆದರು, ಮೊಮ್ಮಕ್ಕಳಾದ್ರಲ್ಲಪ್ಪ ಅಂದರೆ ಇನ್ನೂ ಅವ್ರಿಗೆ ಮದುವೆನೇ ಆಗಿಲ್ಲ, ಅವ್ರು ಏನು ನೋಡೇ ಇಲ್ಲ. ಸರಿ, ಅವ್ರ ಮೊಮ್ಮಕ್ಕಳಿಗೂ ಮದುವೆ ಆಯಿತು. ಇವಾಗಾರ ಪಾಪ ವಯಸ್ಸಾಯ್ತಲ್ಲ ನಿನಗೆ ಅಂದಲ್ಲಪ್ಪ, ಮನೆ ಯಾರು ನೋಡ್ಕೊತಾರೆ? ಎಲ್ಲರೂ ಅವ್ರ ಕೆಲ್ಸಗಳು ಅವೆಲ್ಲ ಹೋಗ್ತಾ ಇದ್ದೆ, ಮನೆ ಯಾರು ನೋಡ್ಕೊತಾರೆ? ನಾನು ನೋಡ್ಕೊಬಾರ್ದ? ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳ್ದೆ. ಅವಾಗ ನಾರ್ದು ಆಯಿತು ಅಂತ ಹೊರಟೋದು. ಸತ್ತ ಮೇಲೆ ಅವನು ಮತ್ತೆ ಆ ಮನೆಗೆ ನಾಯಿಯಾಗಿ ಬಂದ, ಕಾವಲು ಕಾಯ್ತು. ನೋಡ್ರಿ, ನಮ್ಮ ಆಸೆ ಏನು ಅಂದರೆ, ಅಣ್ಣ ಏನೋ ಹೇಳ್ತಾರಲ್ಲ ಹಿಂದೆ ವಾಸನೆ ವಾಸನೆ ಅದು ಬಿಟ್ಟಿಲ್ಲ. ಇವತ್ತಿಗೂ ನಮಗಿರೋದೆಲ್ಲ ವಾಸನೆನೇ.
ನಾವೇ ಇಷ್ಟಪಟ್ಟು ಇಚ್ಛೆ ಪಟ್ಟು ಇಲ್ಲಿ ಬಂದಿದ್ದೀವಿ. ಯಾರೇನು ನಮ್ಮನ್ನು ಕಳಿಸಿಲ್ಲ, ಯಾರು ಕರೆದು ಇಲ್ಲ. ನಾನೇನೋ ಇವಾಗೂ ನಮ್ಗೆ ಆಸೆ ಇದೆ, ನಾನು ಹಿಂಗೆ ಆಗಬೇಕು, ಈಗ ಹಾಗಾಗಬೇಕಾಯಿತು. ನನಗೂ ತುಂಬ ಆಸೆ ಇತ್ತು ಡಾಕ್ಟ್ರ್ ಆಗಬೇಕು ಅಂತ. ನಾನು ಇವಾಗ ಅನ್ಕೊತೀನಿ ಅದೆಲ್ಲ ಬಿಟ್ಬಿಡ್ಬೇಕು, ಇದು ಆಸೆ ಅಲ್ಲ ಇದು ಅಂತ. ತುಂಬ ಇಷ್ಟಪಟ್ಟು ಮಗನಿಗೂ ಮಾಡೋಕ್ಕೆ ನೋಡಿದೆ. ಅವನು ನನಗೆ ರಕ್ತ ನೋಡಿದ್ರೆ ಆಗಲ್ಲ ಮಮ್ಮಿ ಅಂದ. ಸರಿ, ಇಬ್ಬರು ಇಷ್ಟ ಆಗಲಿಲ್ಲ, ಸರಿ ಬಿಟ್ಟು ಅವ್ರು ಇಂಜಿನಿಯರ್ ಅಂತ. ಅಂದರೆ ನಮ್ಗೆ ಎಷ್ಟು ವಾಸನೆ ಇದೆ ಅಂತ ನನಗೆ ಇವಾಗ ಅರ್ಥ. ನನ್ನಿಂದನೇ ನೋಡ್ಕೊತೀನಿ, ಬೇರೆಯವ್ರನ್ನ ಯಾಕೆ ನೋಡಬೇಕು? ನಮ್ಮ ಗುರುಗಳು ಹೇಳೋರು, ಫಸ್ಟ್ ನಿನ್ನ ಜಾತಕ ನೋಡು ಅಂದರು. ನಮ್ದು ಇದು ಅಸ್ಟ್ರಾಲಜಿ ಕಲಿತ ಫಸ್ಟು ನೀನು ನೋಡು, ಆಮೇಲೆ ನಿನ್ನ ಮಕ್ಕಳು ನೋಡು, ಆಮೇಲೆ ಬೇರೆಯವ್ರದ್ದು ಹೇಳು ಅಂದರು. ಅವಾಗ ಸ್ಟಾರ್ಟ್ ಮಾಡಿದೆ. ನನ್ನದೇ ಯಾಕೆ ಈ ರೀತಿ, ಯಾಕೆ ದುಃಖ ಬಂತು, ಎಲ್ಲ ಫಿಕ್ಸ್ ಆಗಿದೆ ಅಲ್ಲಿ 12 ಮನೆಯಲ್ಲಿ. ಮತ್ತೆ ಇನ್ನೇನು ಹೊಸ್ದಾಗಿ ಬರುತ್ತಲ್ವ ನಮಗೆ, ನಾವು ಓದಬೇಕು ಅಲ್ಲ, ಏನೇನೋ ಆಸೆ ಇರುತ್ತೆ, ಅದೇನು ಈಡಾರಲ್ಲ. ಯಾಕೆ ಈಡೇರಲಿಲ್ಲ? ಅಲ್ಲಿ ಇಲ್ಲೇ ಇಲ್ಲ ನಾನು ಆಗೋದು. ಪ್ರತಿಯೊಬ್ಬರಿಗೂ ಇದೆ ಆಸೆ ಇದೆ, ಬೇಡ. ನಾವು ಇರೋದ್ರಲ್ಲಿ ತೃಪ್ತಿಯಿಂದ ಇದ್ದರೆ ನಮಗೆ ಶಾಂತವಾಗಿರ್ತೀವಿ, ಸುಖವಾಗಿರ್ತೀವಿ. ನಾವು ಇರೋ ಜಾಗನ ತಣ್ಣಗೆ ಇಟ್ಕೊಳ್ಳೋಣ, ಎಲ್ಲರ ಹತ್ರ ಚೆನ್ನಾಗಿರೋಣ. ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ರಿ, ಮನೆಯಲ್ಲೂ ಅಷ್ಟೇ. ನಮ್ಗೆ ಯಾರು ಏನು ಹೇಳಿಲ್ಲ ಅನ್ನಬಾರ್ದು. ಅವ್ರು ನಾಳೆ ಲೀಡರ್ ಆಗಿರಬೇಕು ಅಂತ ಹೇಳ್ತೀನಿ ನಾನು. ಜ್ಞಾನ ಸಂಪಾದನೆ ಮಾಡಿರೋದು ಆಚರಣೆಯಲ್ಲಿರಬೇಕು. ಜ್ಞಾನ ಏನೋ ಸಂಪಾದನೆ ಮಾಡಿದ್ವಿ, ಕೇಳಿದ್ವಿ, ಗುರುಗಳ ಹತ್ರ ಎಲ್ಲ ತಿಳ್ಕೊಂಡ್ವಿ, ಆಚರಣೆನೇ ಇಲ್ಲ ಅಂದರೆ ಏನು ಪ್ರಯೋಜನ? ಅಯ್ಯೋ ಅವ್ರೇನು ಹೇಳೋಕ್ಕಷ್ಟೇ, ಅವ್ರು ಮಾಡಲಿ ಅಂತಾರೆ ಅಲ್ವಾ. ಮೊದಲು ಹೇಗೆ ಮಾಡ್ತಾಯಿದ್ವಿ ವಯಸ್ಸಲ್ಲಿದ್ದಾಗ, ಏನು ಊರಕ್ಕೂ ಮಾಡೋಕ್ಕೆ ಆ ಪೂಜೆಗಳು ಎಷ್ಟು ಮಾಡ್ತಾಯಿದ್ವಿ. ಹೀಗೇ ಇರಬೇಕು, ಈ ಥರನೇ ಮಾಡಬೇಕು, ಇದೇ ತಿಂಡಿ ಇಡಬೇಕು ಅಂತ ಎಲ್ಲಿ ಇವಾಗ ಮಾಡಲಿ? ನಾವಿನ್ನೂ ರಿಟೈರ್ಡೇ ಆಗಿಲ್ಲ. ತೃಪ್ತಿಯಲ್ಲಿರೋದು ಶಾಂತಿ ಸಮಾಧಾನ. ಇಲ್ಲದಿದ್ದರೆ ಏನೂ ಪ್ರಯೋಜನ ಇಲ್ಲ ಅಷ್ಟೇ. ಇಲ್ಲ ಅಂದರೆ ನಮಗೇನೂ ಆಗಲಿಲ್ಲ, ಸೇವೆ ಮಾಡೋಣ ಮನೇಲಿರೋರಿಗೆ. ಇಲ್ಲಿ ಬಂದ್ರೂ ಅಷ್ಟೇ, ಮುಂಚೆ ಬಂದು ಚೇರ್ಗಳು ಹಾಕೋದು, ನೀರಿಡೋದು ಎಷ್ಟು ಚಿಕ್ಕದೇ ಮಾಡ್ಬೋದು. ಏನು ದೊಡ್ಡದು ನಮ್ಮ ಕೈಲಿ ಆಗದೆ ಇರೋದೇನು ಮಾಡು ಅಂತ ಯಾರೂ ಹೇಳಿದ್ರು. ಇಲ್ಲಿ ಯಾರು ಏನು ಹೇಳಲ್ಲ. ಅದು ನಾನು ಇವ್ರ ಗುರುಗಳಿಂದ ನೋಡಿ ಕಲ್ತ್ಕೊಂಡೆ. ಆಶ್ರಮದಲ್ಲಿ ನಮ್ಗೆ ಬರೋ ಹಿಂದಿನ ದಿನ ಎಷ್ಟು ಸೇವೆ ಮಾಡಿರ್ತಾರೆ. ಅವ್ರು ಹೇಳಿಲ್ಲ, ಆದರೆ ನಾನು ನೋಡಿದ್ವಿ, ಕೇಳಿದ್ದೀನಿ. ನಮ್ಮಂದರೆ ನಾವೇನು ಮಾಡಿದ್ದೀವಿ ಅಂತ ನಾನೇ ಅಂದ್ಕೊಂಡೆ. ಏನು ಮಾಡ್ಬೋದು ಅಂತ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಏನೋ ನನ್ನ ಕೈಲಾದಷ್ಟು ಮಾಡೋಣ ಅಂತ. ಏನಕ್ಕೆ ಅಂದರೆ ನಂದರಲ್ಲಿ ಇದೆ ಆ ಥರ. ಅಸ್ಟ್ರಾಲಜಿಯಲ್ಲಿ ಕೇಳಿದೆ ಏನು ಮಾಡ್ತೀನಿ ಅಂತ, ತಿಳ್ಕೊಂಡಿದ್ದೀನಿ. ಮಾಡಬೇಕು ಏನಾದರೂ ಸೇವೆ ಅನ್ನೋದೊಂದಿದೆ ನನಗೆ. ಬೇಡವಾದ ಚಿಂತೆಗಳನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ವಿಕಾಸ ಆಗಲ್ಲ, ಬೆಳವಣಿಗೆ ಆಗಲ್ಲ. ನಮ್ಮ ಹತ್ರ ಇರೋದೆಲ್ಲ ಬೇಡವಾದ್ದೇನು. ಇವಾಗ ಇಷ್ಟು ಹೇಳಿದ್ರು ಇದರಲ್ಲಿ ಎಲ್ಲೂ 1-2 ನಿಂತಿರ್ಬೋದೋ ಏನು. ನೀವು ಕೇಳಿದ ಇನ್ನೊಬ್ರಿಗೆ ಹೇಳೋ ಹಂಗಿರಬೇಕು, ಅಷ್ಟು ತಲೆಯಲ್ಲಿ ತುಂಬ್ಕೊಂಡು ಹೋಗ್ಬೇಕು ಇಲ್ಲಿಂದ. ನಾವು ಏನು ತೊಗೊಂಡೋಗ್ಬೇಕು ಇಲ್ಲಿಂದ ಅಂದರೆ ಜ್ಞಾನ ತೊಗೊಂಡೋಗ್ಬೇಕು ಅಂತ ಹೇಳೋದು ವರಲಕ್ಷ್ಮಮ್ಮ. ಸುಮ್ಮನೆ ಹೋಗೋದಲ್ಲ. ಇಲ್ಲಿ ಎಷ್ಟು ಇದಾಗಿ ಹೇಳೋರು, ಅವ್ರು ಕಠಿಣವಾಗಿ ಹೇಳೋರು. ಇಲ್ಲಾಂದರೆ ಇವ್ರು ತಿಳ್ಕೊಳ್ಳಲ್ಲ ಅಂತ. ಮನಸ್ಸು ಅಲ್ಲಿ ಹೇಗಿರ್ಬೋದು, ನಮ್ಮ ಮನಸ್ಸುಗಳೆಲ್ಲ ಅಷ್ಟು ಸ್ಮೂತಾಗಿಲ್ಲ ಅದು ಮನಸ್ಸು. ನಾವು ಸ್ಮೂತಾಗಿದ್ದೀವಿ ಅಷ್ಟೇ. ಏನಿಗೆ ಅಂದರೆ ಮನಸ್ಸು ಅನ್ನೋದು ಆನೆ ಈಟಿಯಿಂದ ತಿವಿದ್ರೇನೆ ಅಂತ ಅದು ಮುಂದಕ್ಕೆ ಹೋಗೋದು. ಹೋದಲ್ಲ ಅಂಥ ಮನಸ್ಸು ಅದು. ಆನೆ ಅನ್ಗೋಲ್ಸವ್ರೆ ನಮ್ಮದು. ನಮ್ಗೆ ತಿಳುವಳಿಕೆ ಎಲ್ಲ ಇಷ್ಟು ತಿಳಿದ ಮೇಲೆ ನಾವು ಸರಿ ಚೆನ್ನಾಗಿ ನಡ್ಕೊಳ್ಳೋಣ, ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋಣ. ಬೇಡವಾದಂಥ ತಲೆಯಲ್ಲಿ ಚಿಂತೆಯಲ್ಲಿ ಇಟ್ಕೊಳ್ಳೋದು ಬೇಡ. ನಾವು ಚೆನ್ನಾಗಿ ಆಗಬೇಕು ಅನ್ನೋದು ಒಳ್ಳೆ ಆಲೋಚನೆಗಳು ಬರೋಲ್ಲ. ಬೇಡವಾದ ಇಟ್ಕೊಂಡ್ರೆ, ಕಸಗಳು ಇಟ್ಕೊಂಡ್ರೆ ಒಳ್ಳೆ ಆಲೋಚನೆ ಬರೋದು ಸಾಧ್ಯ ಇಲ್ಲ. ನಮ್ಮ ತಿಳುವಳಿಕೆ ಚೈತನ್ಯ ದೃಷ್ಟಿಯಿಂದ ನೋಡಬೇಕು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇಷ್ಟು ಹೇಳಬೇಕು ಅಂತ ಇತ್ತು. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಗುರುಗಳಿಗೆ ವಂದನೆ. बोलिए श्री सतनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय।
ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ ಅನಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳಿಗೆ ಅನಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಾನೆಗೆ ಅನಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಮಾನವ ಜೀವನ ಮತ್ತು ಮನಸ್ಸಿನ ಮಹತ್ವ. ಜಹಿಯಾ ಜನ್ಮ ಮುಕ್ತ ಹತಾ ತಹಿಯಾ ಅತಾ ನ ಕೋಯ್, ಚಟಿ ತುಮಾರಿ ಹೌ ಜಗ ತು ಕಹಾ ಚಲಾ ಬಿಗೋಯ್. ಇಲ್ಲಿ ಈ ಸಾಕಿಯ ಅರ್ಥ ತಿಳಿಸ್ತಾ ಇದ್ದಾರೆ. ಮನುಷ್ಯನು ಸ್ವತಂತ್ರ ಜೀವಿ. ಮನುಷ್ಯನು ಸ್ವತಂತ್ರ ಜೀವಿ. 84 ಲಕ್ಷ ಜೀವರಾಶಿಗಳಲ್ಲಿ 4 ಭಾಗ ಮಾಡೋದು: ಅಂಡಜ, ಪಿಂಡಜ, ಉತ್ಪಜ, ಶ್ವೇತಜ. ಅಂಡಜ ಅಂದರೆ ಮೊಟ್ಟೆ, ಪಿಂಡಜ ಅಂದರೆ ಮಕ್ಕಳು, ಶ್ವೇತಜ ಅಂದರೆ ಬೆವರಲ್ಲಿ ಧಾನ್ಯಗಳಲ್ಲಿ ಉತ್ಪತ್ತಿಯಾಗತಕ್ಕಂಥ ಹುಳುಗಳು, ಉತ್ಪಜ ಅಂದರೆ ಭೂಮಿನಲ್ಲಿ ಉತ್ಪತ್ತಿಯಾಗತಕ್ಕಂಥ ಹುಳುಗಳು. ಎಲ್ಲ ಜೀವರಾಶಿಗಳಲ್ಲಿ ಮಾನವನ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಇಲ್ಲಿ ವಿವರಣೆ ಕೊಡ್ತಾರೆ. ಪ್ರಾಣಿಗಳ ಇಂದ್ರಿಯಗಳಿಗೂ ಮನುಷ್ಯನ ಇಂದ್ರಿಯಗಳಿಗೂ ವಿವರಣೆ ಕೊಡ್ತಾರೆ. ಒಂದು ಮೊದಲನೇ ಉದಾಹರಣೆ ಏನು ಅಂತಂದರೆ, ಇರುವೆ ಎಲ್ಲೋ ಇರತಕ್ಕಂಥ ಸಿಹಿಯ ಪದಾರ್ಥವನ್ನ ವಾಸನೆಯನ್ನು ಸೆಳೆದುಕೊಂಡು ಅಲ್ಲಿ ಬರುತ್ತೆ. ಅದೇ ಇಂದ್ರಿಯ ಅದನ್ನು ಬರಮಾಡ್ಕೋಬೇಕಾಗಿಲ್ಲ. ನೀವು ಸಕ್ಕರೆ ಇಟ್ಬಿಟ್ಟು ಸುಮ್ಮನೆ ನೋಡಿ, ಎಲ್ಲ ಗೊತ್ತೇ ಆಗೋದಿಲ್ಲ. ಅದೇ ರೀತಿ ಹದ್ದು 2-3 ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತಾ ಇರುತ್ತೆ. ಅದು ಕಣ್ಣು ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂದರೆ ತನ್ನ ಆಹಾರ ಭೂಮಿ ಮೇಲೆ ಬಿದ್ದಿರೋದನ್ನ ನೋಡಿ ಬಂದು ತೆಗೆದುಕೊಂಡು ಹೋಗುತ್ತೆ. ಇನ್ನು ಕುದುರೆ ಅದು ಸರಿಸಮಾನಕ್ಕೆ ಮನುಷ್ಯನಿಗೆ ಓಡೋದಕ್ಕೆ ಆಗೋದಿಲ್ಲ. ಮನುಷ್ಯನ ಶರೀರ ಆನೆಯಂತೆ ಇಲ್ಲ. ಆದರೂ ಸಹ ಅವುಗಳಿಗಿನ್ನ ಶ್ರೇಷ್ಠವಾದದ್ದು ಇವು. ಪ್ರಾಣಿ ಪಶು ಪಕ್ಷಿಗಳಿಗೆ ಜನ್ಮಕ್ಕಿಂತ ಮಾನವ ಜನ್ಮ ಶ್ರೇಷ್ಠವಾದದ್ದು. ಅವುಗಳಲ್ಲೂ ಬುದ್ಧಿ ಇದೆ, ಮನಸ್ಸಿದೆ, ಎಲ್ಲ ಇದೆ. ಮನುಷ್ಯನಲ್ಲೂ ಸಹ ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ, ಅವುಗಳಲ್ಲೂ ಇದ್ದಾವೆ ಇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ 5 ಜ್ಞಾನೇಂದ್ರಿಯಗಳು. ಮತ್ತು ಇದರ ಜೊತೆಯಲ್ಲಿ ಮನುಷ್ಯನಿಗೆ ಮನಸ್ಸು ಅನ್ನೋದು ಇದೆ. ಆ ಮನಸ್ಸು ವಿಕಾಸ ಮಾಡ್ಕೊಳ್ಬೋದು, ಯೋಚನೆ ಮಾಡ್ಬೋದು, ಸತ್ಯಾಸತ್ಯಗಳ ಪರಿಶೀಲನೆ ಮಾಡ್ಬೋದು ಮತ್ತು ತನ್ನದೇ ಆದ ದಾರಿಯಲ್ಲಿ ನಡೆಯತಕ್ಕಂಥ ಸ್ವತಂತ್ರ ಜೀವಿ ಮನುಷ್ಯ. ಪಶುಗಳಿಗೆ ಸ್ವತಂತ್ರ ಇಲ್ಲ. ಕೆಲವೊಂದು ಪಶುಗಳಿಗೆ ಹಸು ಕಟ್ಟಾಕಿರ್ತೀವಿ, ನಾಯಿ ಕಟ್ಟಾಕಿರ್ತೀವಿ, ಆನೆ ಕಟ್ಟಾಕಿರ್ತಾರೆ. ಬೇಕಾದಾಗ ಅದನ್ನು ಉಪಯೋಗಿಸ್ಕೊಂಡು ಮತ್ತೆ ಕಟ್ಟಾಕ್ಬಿಡ್ತಾರೆ. ಆದರೆ ಮನುಷ್ಯ ಸ್ವತಂತ್ರ. ನೋಡಿ, ಎಲ್ಲ ಸತ್ಸಂಗಕ್ಕೆ ಬಂದ್ರಿ, ನೀವು ಸ್ವತಂತ್ರರು. ನಿಮ್ಮ ಮನಸ್ಸಿನ ಮೇಲೆ ಆಧಾರವಾಗಿದೆ ಬರೋದು ಬಿಡೋದು. ನಿಮಗೆ ಇಷ್ಟ ಇದ್ದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ಇಷ್ಟಪಟ್ಟರೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ನೋಡಿ, ಸ್ವತಂತ್ರ. ಬೇಸರ ಪಟ್ಕೊಂಡ್ರೆ ಬರಲಿಕ್ಕಾಗಲ್ಲ. ಹಾಗಾಗಿ ಎಲ್ಲ ಜನ್ಮಗಳಿಗಿಂತ ಶ್ರೇಷ್ಠವಾದದ್ದು ಮಾನವ ಜನ್ಮ. ಆದರೆ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಮನಸ್ಸಿನ ಮೂಲಕ ವಿವೇಕ ಅಂದರೆ ಜ್ಞಾನವನ್ನು ಪಡೀತಾ ಇಲ್ಲ. ಬೇರೆ ಎಲ್ಲ ಜ್ಞಾನವನ್ನು ಪಡಿತಾನೆ. ಓದು, ಬರಹ, ವ್ಯಾವಹಾರಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನ ಎಲ್ಲವನ್ನ ಪಡಿತಾನೆ. ಆದರೆ ಆಧ್ಯಾತ್ಮಿಕ ಜ್ಞಾನದ ಅಲ್ಲಿ ಅವನ ಬೆಳವಣಿಗೆ ಇಲ್ಲ, ಕಾಲಿಡೋದು ಇಲ್ಲ.
ಆಧ್ಯಾತ್ಮಿಕ ಅಂದರೆ ತನ್ನನ್ನು ತಾನು ತಿಳಿಯೋದು, ತನ್ನ ಸ್ವರೂಪವನ್ನು ತಿಳಿಯೋದು, ಆತ್ಮನನ್ನು ತಿಳಿಯೋದು. ಇದು ಆಧ್ಯಾತ್ಮಿಕ. ಬೇರೆ ದಿಕ್ಕು ಧಾರ್ಮಿಕ ವಿಚಾರಗಳಿಗೂ ಸಹ ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಆದರೆ ನಿಜವಾದ ಆಧ್ಯಾತ್ಮಿಕ ಅಂದರೆ ತನ್ನನ್ನು ತಾನು ತಿಳಿಯೋದು. ಇದನ್ನು ತಿಳಿಯೋ ಕಡೆ ಮನುಷ್ಯ ಹೋಗ್ತಾ ಇಲ್ಲ, ಬಹಳ ಹಿಂದೆ ಉಳಿದಿದ್ದಾನೆ. ಈಗಲಿಂದ ಅಲ್ಲ, ಯುಗಗಳಿಂದಲೂ ತನ್ನನ್ನು ತಾನು ತಿಳಿಯೋದ್ರಲ್ಲಿ ಹಿಂದೆ ಉಳಿದಿದ್ದಾನೆ. ಮತ್ತು ವಿಷಯಗಳೇ ಸಿಕ್ಕಿ ಹುಚ್ಚನಾಗಿದ್ದಾನೆ. ನೋಡಿ, ಪ್ರಾಣಿಗಳಿಗೆ ಹುಚ್ಚು ಹಿಡಿಯೋದಿಲ್ಲ. ಒಂದೆರಡು ಉದಾಹರಣೆ ಕೊಡ್ತಾರೆ. ಈ ನಾಯಿಗೆ ಮೆದುಳಿನಲ್ಲಿ ಹುಳುಗಳು ಸೇರಿಕೊಂಡಾಗ ಮಾತ್ರ, ಅಂದರೆ ಕಾಯಿಲೆ ಅಂದ್ಕೊಳ್ಳಿ, ಬಂದಾಗ ಮಾತ್ರ ಹುಚ್ಚಿಡಿಯುತ್ತೆ. ಆನೆಗೆ ಮದ ಬಂದರೆ, ತಲೆಯಲ್ಲಿ ಮದ ತುಂಬಿಕೊಂಡ್ರೆ ಅದು ಹುಚ್ಚಿಡಿಯುತ್ತೆ ಅಷ್ಟೇ. ಬೇರೆ ಪ್ರಾಣಿಗಳು, ಈ ಕುದುರೆ ಅವೆಲ್ಲ ಹುಚ್ಚಿಡಿದೆ. ಆದರೆ ಮನುಷ್ಯ ಈ ಪಂಚ ವಿಷಯಗಳಿಗೆ ಸಿಕ್ಕಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳ ಸಿಕ್ಕಿ ಹುಚ್ಚನಾಗಿಬಿಟ್ಟಿದ್ದಾನೆ. ತನ್ನ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ತನ್ನ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಅಸಮರ್ಥನಾಗ್ತಾ ಇದ್ದಾನೆ ಇವತ್ತನ್ನ ವರ್ತಮಾನದ ಜೀವನದಲ್ಲಿ. ಯೋಚನೆ ಮಾಡ್ತಾ ಇಲ್ಲ, ಮುಂದಿನ ವಿಚಾರಗಳ ಕಡೆ ಗಮನ ಕೊಡ್ತಾ ಇಲ್ಲ. ಕಾರ್ಯಪ್ರವೃತ್ತನಾಗ್ಬಿಡ್ತಾನೆ, ಆಮೇಲೆ ದುಃಖ ಪಡ್ತಾನೆ. ಕಾರ್ಯಪ್ರವೃತ್ತನಾಗ್ಬಿಡ್ತಾನೆ, ದುಃಖ ಪಡ್ತಾನೆ. ಯಾವುದೋ ಒಂದು ವಿಚಾರದಲ್ಲಿ, ಹೆಣ್ಣಿನ ವಿಚಾರದಲ್ಲಿ, ಮಣ್ಣಿನ ವಿಚಾರದಲ್ಲಿ, ಐಶ್ವರ್ಯದ ವಿಚಾರದಲ್ಲಿ, ಅದ್ರ ಹಿಂದೆ ಹೋಗಿ ಹೋಗಿ ದುಃಖ ಪಡ್ತಾ ಇದ್ದಾನೆ. ಇಲ್ಲಿ ನಮಗೆ ಬೇಕು, ಜೀವನಾವಶ್ಯಕ ವಸ್ತುಗಳು ಬೇಕು. ಅದನ್ನು ಗಳಿಸುವ ಕಡೆ ಗಮನ ಕೊಡಿ. ಕಬೀರ್ ಸಾಹೇಬರಲ್ಲೂ ಭಿಕ್ಷೆ ಬೇಡಿ ಜೀವನ ಮಾಡಿ ಅಂತ ಹೇಳಿಲ್ಲ, ಕಾಯಕ ಮಾಡಿ ಜೀವನ ಮಾಡುವಂತರಾಗಿ ನೀವು. ಕಾಯಕ ಅಂದರೆ ಕೆಲಸ ಮಾಡಿ ಜೀವನ ಮಾಡುವಂತರಾಗಿ. ಕೆಲಸ ಮಾಡಿದ್ರೆ ನಮ್ಮ ಜೀವನ ನಡೆಯೋದು. ಆಗಲೇ ಹೇಳಿದರು, ವಾಸನೆ ಇಂದಿನ ಸಂಸ್ಕಾರದಂತೆ ಮನುಷ್ಯನ ವರ್ತಮಾನದ ಜೀವನ, ಅದನ್ನು ಪ್ರಾರಬ್ಧ ಅಂತ ಹೇಳ್ತಾರೆ, ಅದು ನಡೀತಾ ಇರುತ್ತೆ. ಈ ಪ್ರಾರಬ್ಧ ಕರ್ಮವನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಯತ್ನ ಪಟ್ಟರೆ ಕೆಲವೊಂದು ಬದಲಾವಣೆಗಳನ್ನು ತರ್ಬೋದು. ಅವ್ರು ಹೇಳಿದ್ರು, ಬದಲಾವಣೆಗಳನ್ನು ಅವಶ್ಯಕವಾಗಿ ತರ್ಬೋದು. ಹೇಗೆ ತರ್ಬೋದು ಅಂತಂದರೆ, ಸತ್ಸಂಗವನ್ನು ಮಾಡ್ತಾ, ಸತ್ಸಂಗದಲ್ಲಿ ಹೇಳತಕ್ಕಂಥ ಶಬ್ದಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಬದಲಾವಣೆಯನ್ನು ತರ್ಬೋದು. ಈಗ ಹೇಳಿದ್ರು, ಪಂಚ ವಿಷಯಗಳ ಕಡೆ ಹೆಚ್ಚು ಹೋಗ್ತಾ ಇದ್ದಾನೆ ಅಂತ. ಇದನ್ನು ನಾವು ತಿಳಿಸಿದಾಗ, ಯಾವುದೇ ಗುರುಗಳು ತಿಳಿಸಿ, ನಾವು ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಸಂಯಮ ಇರಬೇಕು ನಮಗೆ, ಮನುಷ್ಯನಿಗೆ. ಬೇರೆ ಪ್ರಾಣಿಗಳಲ್ಲಿ ಸಂಯಮ ಇದೆ, ತಾಳ್ಮೆ ಇದೆ. ಆದರೆ ಮನುಷ್ಯನಲ್ಲಿ ತಾಳ್ಮೆ ಇಲ್ಲ, ಸಂಯಮ ಇಲ್ಲ. ಅದರಿಂದನೇ ಪಶುಗಳಿಗಿನ್ನ ಹೆಚ್ಚಾಗಿ ದುಃಖ ಪಡ್ತಾ ಇದ್ದಾನೆ ಮನುಷ್ಯ. ಪ್ರಾಣಿಗಳಲ್ಲಿ ವಿಕಾಸ ಆಗತಕ್ಕಂಥ ಮನಸ್ಸಿಲ್ಲ, ಮನುಷ್ಯನಲ್ಲಿ ಮನಸ್ಸು, ಆ ವಿಕಾಸ ಮಾಡಿಕೊಳ್ಳತಕ್ಕಂಥ ಮನಸ್ಸಿದೆ, ಬುದ್ಧಿ ಇದೆ. ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ಬುದ್ಧಿ ಮನಸ್ಸನ್ನು ಮಾಡಬೇಕು. ಬೇರೆ ಎಲ್ಲ ಕಡೆ ನಿಮಗೆ ಎಲ್ಲ ವಿದ್ಯೆಗಳು ಸಿಗ್ತವೆ. ಒಂದು ಕೆಲಸ ಮಾಡೋ ವಿದ್ಯೆ ಬೇರೆಯವರು ಕಲಿಸ್ತಾರೆ, ಪಾಠವನ್ನು ಶಿಕ್ಷಕರು ಕಲಿಸ್ತಾರೆ. ಆದರೆ ಆಧ್ಯಾತ್ಮ ವಿಚಾರವನ್ನು ಸಂತರು, ಮಹಾತ್ಮರು, ಗುರುಗಳು ಇವ್ರು ಮಾತ್ರನೇ ತಿಳಿಸೋದು. ಯಾವುದೇ ಮಠ ಮಂದಿರಗಳು ವಿಚಾರವನ್ನು ಹೇಳ್ತಾರೆ, ಸಾರ ಶಬ್ದಗಳನ್ನು ಗ್ರಹಿಸಬೇಕು. ಹೇಗೆ ಅಂತಂದರೆ, ನಮ್ಮ ಕಬೀರ್ ಸಾಹೇಬರ ವಿಚಾರದ ಪ್ರಕಾರ, ಸಿದ್ಧಾಂತದ ಪ್ರಕಾರ,
ಅನೇಕ ಚೈತನ್ಯ. ವೇದಾಂತದ ಸಿದ್ಧಾಂತ ಪ್ರಕಾರ ಒಂದೇ ಚೈತನ್ಯ ವ್ಯಾಪಕ. ಏನು ಒಂದೇ ಚೈತನ್ಯ ಇರೋದು ಪ್ರಪಂಚದ ತುಂಬ, ಅದು ಸಂಪೂರ್ಣ ವ್ಯಾಪಕ ಆಗಿದೆ ಅಂತ ಹೇಳ್ತಾರೆ. ಒಂದೇ ಚೈತನ್ಯ ವ್ಯಾಪಕ ಆಗಿದ್ದ ಪಕ್ಷದಲ್ಲಿ ನಾವೆಲ್ಲ ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಇಲ್ಲಿ ಇಷ್ಟು ಜನ ಸೇರಿದ್ದೀವಿ, ಒಂದೇ ರೀತಿಯ ಸ್ವಭಾವ ನಮ್ಮಲ್ಲಿಲ್ಲ, ಬೇರೆ ಬೇರೆ ಸ್ವಭಾವಗಳಿದ್ದಾವೆ ಮತ್ತು ಬೇರೆ ಬೇರೆ ಕರ್ತವ್ಯಗಳನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಒಂದೇ ರೀತಿಯ ಕರ್ತವ್ಯ ನಾವು ನಿರ್ವಹಣೆ ಮಾಡ್ತಾ ಇಲ್ಲ. ಗುಣಗಳಲ್ಲಿ ಬದಲಾವಣೆ ಇದೆ, ರೂಪಗಳಲ್ಲಿ ಬದಲಾವಣೆ ಇದೆ, ವಯಸ್ಸಿನಲ್ಲಿ ಅಂತರವಿದೆ, ಸಾಕಷ್ಟು ಬದಲಾವಣೆಗಳಿದ್ದಾವೆ. ಇದಕ್ಕೆ ಕಾರಣ ಏನು ಅಂದರೆ ಪ್ರತಿಯೊಬ್ಬರ ಆತ್ಮ ಬೇರೆ ಬೇರೆ, ಒಂದೇ ಆತ್ಮ ವ್ಯಾಪಕ ಆಗೋದಕ್ಕೆ ಸಾಧ್ಯ ಇಲ್ಲ. ವ್ಯಾಪಕ ಅನ್ನೋದ್ರ ಬಗ್ಗೆ ಕಬೀರ್ ಸಾಹೇಬರು ತಿಳಿಸಿದ್ದಾರೆ. ಆದರೆ ಎಲ್ಲರಲ್ಲಿರ್ತಕ್ಕಂಥ ಆತ್ಮನ ಗುಣ ಏನು ಅಂದರೆ ಅರಿಯುವುದು, ತಿಳ್ಕೊಳ್ಳೋದು, ವಸ್ತುವನ್ನು ನೋಡಿ ಅರಿಯೋದು. ಎಲ್ಲರಲ್ಲೂ ಗುಣ ಇದೆ, ಎಲ್ಲ ಆತ್ಮನಲ್ಲಿ ಒಂದೇ ರೀತಿಯ ಗುಣ ಇದೆ. ಅದು ಕಬೀರ್ ಸಾಹೇಬರ ಸಿದ್ಧಾಂತ. ಇದು ವ್ಯತ್ಯಾಸ, ಇದು ವ್ಯತ್ಯಾಸ. ಇದ್ರ ಬಗ್ಗೆ ನಾವು ತಿಳಿಯೋದೇ ನಿಜವಾದ ಆಧ್ಯಾತ್ಮ, ನಿಜವಾದ ಸತ್ಸಂಗ. ಅವುಗಳು ಸತ್ಸಂಗವೇ. ಅವುಗಳಿಂದ ಅನೇಕ ಪಾಠಗಳನ್ನು ಕಲಿತೀವಿ. ನಾವು ಧರ್ಮಾಚರಣೆಗಳನ್ನು ಕಲಿತೀವಿ, ನೀತಿಯನ್ನು ಕಲಿತೀವಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಅವು ಬೇಕು. ರಾಮಾಯಣದಲ್ಲಿರ್ತಕ್ಕಂಥ ರಾಮನ ಪಾತ್ರ ಆದರ್ಶ, ಏಕಪತ್ನಿವ್ರತಸ್ಥ, ಅದು ಬೇಕು. ಮಹಾಭಾರತದಲ್ಲಿ ಬರತಕ್ಕಂಥ ಧರ್ಮರಾಯನ ಪಾತ್ರ, ಅವನು ಎಷ್ಟು ಧರ್ಮನಿಷ್ಠನಾಗಿ ನಡೀತಾನೆ, ಅದು ಸಹ ಬೇಕು ನಮಗೆ ನಮ್ಮ ಜೀವನದಲ್ಲಿ. ಏಕೆ ಬೇಕು ನೋಡಿ, ಆತ ಎಷ್ಟೇ ಕಷ್ಟಪಟ್ಟರು ಅವನು ಭಕ್ತಿಯನ್ನು ಬಿಡಲಿಲ್ಲ. ಕೃಷ್ಣನ ಭಕ್ತಿನೋ ರಾಮನ ಭಕ್ತಿನೋ, ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಗುರುವನ್ನು ಸ್ವೀಕರಿಸಿ ಆತನ ಭಕ್ತಿಯನ್ನು ಮಾಡಬೇಕು. ಯಾಕೆ ಗುರುವನ್ನು ಸ್ವೀಕರಿಸಬೇಕು? ಕಾರಣ, ನಾವು ಈ ಭವಬಂಧನದಿಂದ ಬಿಡುಗಡೆ ಆಗೋದಕ್ಕೆ. ಹುಟ್ಟು ಸಾವು ಎಂಬ ಬಂಧನ, ಹುಟ್ಟು ಸಾವು, ಇದನ್ನು ಕೋಟ್ಯಾವಧಿ ವರ್ಷಗಳಿಂದ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ನಿಜವಾದ ಸತ್ಯವಾದ ಸತ್ಸಂಗವನ್ನು ನಾವು ಮಾಡಲಿಲ್ಲ. ಮಾಡಿದ್ವಿ, ಸತ್ಸಂಗ ಮಾಡಿದ್ವಿ, ಪುರಾಣಗಳನ್ನು ಕೇಳಿದ್ವಿ, ಕಥೆಗಳನ್ನು ಕೇಳಿದ್ವಿ, ಧರ್ಮದ ಆಚರಣೆಯಲ್ಲಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ತನ್ನ ಸ್ವರೂಪವನ್ನು ನಾವು ತಿಳಿಲಿಲ್ಲ. ಮತ್ತು ನಮ್ಮ ಆತ್ಮ ಏನಿದೆ ನಮ್ಮ ದೇಹಕ್ಕೆ ಬೇರೆ ಇದೆ ನೋಡಿ. ಇದು ಕಬೀರ್ ಸಾಹೇಬರ ಸಿದ್ಧಾಂತ, ಕಬೀರ್ ಸಾಹೇಬರ ವಿಚಾರ. ವ್ಯಾಪಕ ಅಂತ ಎಲ್ಲೂ ಹೇಳಿಲ್ಲ. ಗಿಡ ಮರಗಳೆಲ್ಲ ಬೆಳೀತವೆ, ಭೂಮಿನಲ್ಲೂ ಗುಣ ಇದೆ, ಬೆಳೆಯೋ ಗುಣ, ಆದರೆ ಅರಿಯೋ ಗುಣ ಇಲ್ಲ. ಭೂಮಿ ತನ್ನನ್ನು ತಾನು ಅರಿಯೋದಿಲ್ಲ. ಹೇಗೆ ಅಂತಂದರೆ, ಭೂಮಿ ಮೇಲೆ ಪುಣ್ಯಾತ್ಮರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅದ್ರ ಜೊತೆಯಲ್ಲಿ ಅಜ್ಞಾನಿಗಳಿದ್ದಾರೆ, ಪಾಪಿಗಳು ಇದ್ದಾರೆ. ಎಲ್ಲರನ್ನ ಸಮಾನವಾಗಿ ಹೊತ್ಕೊಂಡು ಇದೆ ಅದು ಭೂಮಿ. ಯಾರಿಗೇನು ಹೆಚ್ಚು ಕಡಿಮೆ ಮಾಡ್ತಾ ಇಲ್ಲ. ಪಾಪಿನ ತೆಗೆದುಕೊಂಡೋಗಿ ಹಳ್ಳದಲ್ಲಿ ಹಾಕ್ತಾ ಇಲ್ಲ, ಪುಣ್ಯಾತ್ಮನಲ್ಲಿ ತಗೊಂಡೋಗಿ ಬೆಟ್ಟದ ಮೇಲೆ ನಿಲ್ಲಿಸ್ತಾ ಇಲ್ಲ. ಅವನಿಗೂ ಮನೆ ಕಟ್ಕೊಳ್ಳಲು ಅವಕಾಶ ಕೊಟ್ಟಿದೆ, ಪುಣ್ಯಾತ್ಮನಿಗೂ ಮನೆ ಕಟ್ಕೊಳ್ಳಲು ಅವಕಾಶ ಕೊಟ್ಟಿದೆ. ನೋಡಿ, ಅದರಲ್ಲಿ ಅರಿಯೋ ಗುಣ ಇಲ್ಲ. ಇನ್ನು ಬೆಳೀತವೆ ಅಂದರೆ ಅದರ ಧರ್ಮ. ಅದು ಬೀಜಗಳು ಬಿದ್ದ ಮೇಲೆ ಭೂಮಿ ಒಳಗಡೆ ಬೆಳೆಯೋದು ಸಹಜ. ನೀರು, ಮಳೆ ಬರುತ್ತೆ, ಗಾಳಿ ಬೆಳಕು ಬೀಳುತ್ತೆ, ಬೆಳೀತವೆ. ಅಷ್ಟಕ್ಕೆ ಮಾತ್ರ ನಾವು ಅದನ್ನು ಅದರಲ್ಲಿ ಚೈತನ್ಯ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮರಗಿಡಗಳಲ್ಲಿ ಚೈತನ್ಯ ಇದೆ ಅಂತ ಹೇಳ್ತಾರೆ. ಸಾವಿರಾರು ಮರಗಳು, ನೂರಾರು ಮರಗಳು ಮೊನ್ನೆ ಮಳೆ ಬಂದಾಗ ಬಿದ್ದೋದ್ವು. ಮನುಷ್ಯ ಮಳೆ ಬಂದಾಗ ಏನು ಮಾಡ್ತಾನೆ? ಶೆಲ್ಟರ್ ತಗೊಳ್ತಾನೆ, ಆಶ್ರಯ ತೆಗೆದುಕೊಳ್ತಾನೆ. ಅವು ಹಾಗೆ ನಿಲ್ಬೋದಾಗಿತ್ತು, ಇಲ್ಲ.
ಅದರಲ್ಲಿ ಆ ಶಕ್ತಿ ಇಲ್ಲ. ಅದ್ರ ಗುಣ ಏನು? ಶಿಥಿಲವಾದಾಗ ಬೀಳೋದು. ಅದೇ ರೀತಿ ದೇಹವು ಶಿಥಿಲವಾದಾಗ ಬಿದ್ದೇ ಬೀಳುತ್ತೆ. ಆದರೆ ಇದಕ್ಕೆ ಚೈತನ್ಯವನ್ನು ಕೊಟ್ಟು ರಮಿಸ್ತಾ ಇರೋ ಶಕ್ತಿ ಯಾವುದಿದೆಯಲ್ಲ, ನಮ್ಮೆಲ್ಲರ ಸ್ವರೂಪ, ಸತ್ಯನಾಮ ಏನೆಲ್ಲ ಹೇಳ್ತಾರೋ ಅದು ಅದಕ್ಕೆ ಸಾವಿಲ್ಲ. ಅದು ಅಜರ ಅಮರ. ಅಮರ ಅಂದರೆ ಸಾವಿಲ್ಲ, ಅಜರ ಅಂದರೆ ಮುಪ್ಪಿಲ್ಲ. ಅದಕ್ಕೆ ನಾವು ಸಣ್ಣದ್ರಿಂದ ಯಾವ ವಸ್ತುವನ್ನು ಹೇಗೆ ಅರಿತಾ ಇದ್ದೀವೋ ಈಗಲೂ ಸಹ ಅದೇ ರೀತಿಯಲ್ಲಿ ಅರಿತಾ ಇದ್ದೀವಿ. ನೀರು ಸಣ್ಣದಲ್ಲಿ ನಮಗೆ ತಿಳಿಸ್ಕೊಟ್ರು ಗುರು ಹಿರಿಯರು, ತಂದೆ ತಾಯಿಗಳು, ಇದು ನೀರು, ಇದು ಬೆಂಕಿ. ಆಗ ಅರಿತಿದ್ದು ಈಗಲೂ ಅದೇ ರೀತಿ ಹೊಸ ಹೊಸ ವಸ್ತುಗಳನ್ನು ಅರಿತಾ ಇದ್ದೀವಿ. ಆದರೆ ಪಂಚಭೂತಗಳಲ್ಲಿ ಅರಿಯೋ ಗುಣ ಇಲ್ಲ, ಗಿಡದಲ್ಲಿ ಅರಿಯೋ ಗುಣ ಇಲ್ಲ. ಮನುಷ್ಯ ಅದಕ್ಕೆ ಕೊಡ್ಲಿ ಇಟ್ಟು ಕೊಡ್ತಾ ಇರ್ತಾನೆ, ಅದೇನು ಹೋಗಲ್ಲ ದೂರ. ತನ್ನ ಪಾಡಿಗೆ ತನ್ನ ತಿನ್ನುತ್ತೆ, ಬೀಳ್ತಾನೆ, ಒಂದು ಸೌದೆಗೆ ಉಪಯೋಗಿಸ್ಕೊತಾನೆ, ಮತ್ತೊಂದಕ್ಕೆ ಉಪಯೋಗಿಸ್ಕೊತಾನೆ. ಆದರೆ ಮನುಷ್ಯನಲ್ಲಿ ಅರಿಯೋ ಗುಣ ಇದೆ. ಹಾಗಾಗಿ ಮನುಷ್ಯನನ್ನು ವಿವೇಕವಂತ ಅಂತ ಮಾಡಿ, ವಿವೇಕವಂತ ಆಗೋದಕ್ಕೆ ಜ್ಞಾನವನ್ನು ತಿಳಿಬೇಕು. ಆ ಜ್ಞಾನವ ಎಲ್ಲಿ ಸಿಗುತ್ತೆ ಅಂದರೆ ಸದ್ಗುರುಗಳಲ್ಲಿ ಸಿಗುತ್ತೆ. ಗುರುಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಕೈವಾರ ತಾತಯ್ಯನವರು ಹೇಳ್ತಾರೆ, ಯಾರು ಮುಮುಕ್ಷು ಅಂದರೆ ನನಗೆ ಮುಕ್ತಿ ಬೇಕಪ್ಪ, ಈ ಬಂಧನದಿಂದ ಬಿಡುಗಡೆ ಬೇಕಪ್ಪ ಅಂತ ಯಾರು ಇಚ್ಛೆ ಪಡ್ತಾರೋ ಅವರು ಗುರುಗಳನ್ನು ಆಯ್ಕೆ ಮಾಡಬೇಕು. ಗುರುವಿನಲ್ಲಿ ಗುಣಗಳನ್ನು ಹುಡುಕಬೇಕು. ನೋಡಿ, ಆತನ ಗುರು ಏನೆಲ್ಲ ವಿಚಾರ ಹೇಳಿದ್ರು ಸಹ ಅದರಂತೆ ನಡೀತಾ ಇದ್ದಾನ, ಅವನ ಜೀವನ ಆದರ್ಶದಿಂದ ಕೂಡಿದೆಯಾ ಇತ್ಯಾದಿ ಹುಡುಕಿದಾಗ ಆತನಲ್ಲಿ ಆ ಗುಣ ಕಂಡು ಬಂದರೆ ಆತನನ್ನು ಸ್ವೀಕರಿಸಬೇಕು. ನೀವು ಶಿಷ್ಯನಾದವರು ಗುರುವಿನ ಗುಣವನ್ನು ಅರಿತುಕೊಳ್ಳದೆ ನಾವು ಯಾರನ್ನ ಗುರು ಮಾಡಿಬಿಟ್ರೆ ನಮ್ಮ ಕಾಲ, ನಮ್ಮ ಸಮಯ, ನಮ್ಮ ಶ್ರಮ ಇವೆಲ್ಲ ವ್ಯರ್ಥ ಆಗಿಬಿಟ್ಟಿದ್ದಾರೆ. ಇನ್ನೊಂದು ಮಾತು ಹೇಳ್ತಾ ಇರ್ತಾರೆ ಇಲ್ಲಿ, ಒಬ್ಬ ಅನುಭವಿಯಾದ ಅಂದರೆ ಸತ್ಯವನ್ನು ತಿಳಿಸ್ಕೊಡತಕ್ಕಂಥ ಒಬ್ಬನೇ ಗುರುವನ್ನು ಆಶ್ರಯಿಸಬೇಕು. ಇಬ್ಬರು ಗುರುಗಳಿದ್ದರೆ ಶಿಷ್ಯನ ಸಾಧನೆ ಭ್ರಷ್ಟವಾಗುತ್ತದೆ. ಆತ್ಮವಿಚಾರವನ್ನು ತನಗೆ ತಿಳಿದಿರೋ ಅಷ್ಟು ಗುರು ತಿಳಿಸಿದಾಗ ಆತನಲ್ಲಿ ನಂಬಿಕೆ ಇಟ್ಟು ನಾವು ವಿಶ್ವಾಸ ಇಟ್ಟು ಶಿಷ್ಯ ವೃತ್ತಿಯನ್ನು ಸ್ವೀಕಾರ ಮಾಡಿದಾಗ ಆತನಲ್ಲಿ ನಾವು ಶಿಷ್ಯತ್ವವನ್ನು ಮಾಡಬೇಕು. ನೀವು ವಿಚಾರ ಎಲ್ಲಿ ಬೇಕಾದರೂ ಕೇಳ್ಬೋದು. ನಿಮ್ಮ ಮನಸ್ಸನ್ನು ವಿಕಾಸ ಮಾಡ್ಕೊಳ್ಳೋದಕ್ಕೆ ಬೇರೆ ಎಲ್ಲ ಕಡೆನೂ ಹೋಗಿ ವಿಕಾಸ ಮಾಡ್ಕೊಳ್ಬೋದು, ಎಲ್ಲೆಲ್ಲಿ ಸತ್ಸಂಗ ನಡೆಯುತ್ತೋ ಅಲ್ಲೆಲ್ಲ. ಆದರೆ ಗುರು ಒಬ್ಬನೇ. ಯಾಕೆ ಸಾಧನೆ ಭ್ರಷ್ಟ ಆಗುತ್ತೆ ಅಂದರೆ, ಮೋಸ ಆಗ್ಬಿಡುತ್ತೆ ಅಂದರೆ, ನಾವು ಬೇರೆ ಗುರುಗಳನ್ನು ಆಶ್ರಯಿಸಿದರೆ ಅವ್ರದ್ದೊಂಥರ ಪರಂಪರೆ ಇರುತ್ತೆ. ನೋಡಿ, ಅವ್ರದ್ದು ಬೇರೆ ರೀತಿ ಪರಂಪರೆ ಇರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಬುರಾನ್ಪುರ ಪರಂಪರೆನೇ ಬೇರೆ, ಕರ್ಷಿಯಾ ಪರಂಪರೆನೇ ಬೇರೆ. ಗುರು ಪೂಜಾ ವಿಧಿಗಳಲ್ಲಿ ಬೇರೆ ಬೇರೆ. ಆದರೆ ಎಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದೆ. ಹೀಗೆ ಒಂದು ಸಾರಿ ಗುರುನ್ ಮಾಡಿದ್ಮೇಲೆ ಅವರ ಸಂಪ್ರದಾಯಗಳನ್ನು ನಾವು ಆಚರಣೆ ಮಾಡಲೇಬೇಕು. ಸದ್ಗುರು ಹನುಮಾನ್ ಸಾಹೇಬರು ಕರ್ಷಿಯಾ ಪರಂಪರೆ, ಪಾರಕ್ ವಿಚಾರ ಹೇಳೋರು. ಕರ್ಷಿಯಾ ಪರಂಪರೆಯಲ್ಲಿ ಒಂದು ದನಿ ಧರ್ಮದಾಸ್ ಪರಂಪರೆ, ಒಂದು ಪೂಜೆ ಪುನಸ್ಕಾರಗಳು ಬೇರೆ ರೀತಿ ಇರ್ತವೆ. ಅದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಕೆಲವರಲ್ಲಿ ಅವರೆಲ್ಲ ತಪ್ಪು ಹುಡುಕ್ತಾರೆ. ನಾನು ಈ ಪುಸ್ತಕ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಓದ್ತಾ ಇದ್ದೀನಿ. ಅಭಿಲಾಷ್ ಸಾಹೇಬರು ಎಲ್ಲೂ ಸಹ ಒಂದು ದನಿ ಧರ್ಮದಾಸ್ ಪರಂಪರೆಯ ಪೂಜೆ ವಿಧಾನಗಳನ್ನು ಖಂಡನೆ ಮಾಡಿಲ್ಲ. ಎಲ್ಲೂ ಒಂದು ಮಾತು ಹೇಳಿಲ್ಲ ಅವರು ಅದಕ್ಕೆ ಹೇಳಿದರು, ಯಾವುದೇ ಮತದವನಾಗಿರ್ಬೋದು, ಯಾವುದೇ ಪರಂಪರೆಯವನಾಗಿರ್ಬೋದು, ಅವನು ಸತ್ಯ ಧರ್ಮ ಅಂದರೆ
ಜ್ಞಾನವನ್ನು ತನ್ನ ಸ್ವರೂಪವನ್ನು ತಿಳಿದು ವೈರಾಗ್ಯಶಾಲಿಯಾಗಿರ್ತಾನೋ ಅಂಥವನನ್ನು ಗೌರವಿಸಿ ನೀವು ಅಂತ ನೋಡಿ. ಇದು ಮನುಷ್ಯನ ಕರ್ತವ್ಯ. ಗೌರವ ಕೊಡದೇ ಇದ್ಮೇಲೆ ಅವನು ಎಂಥ ವ್ಯಕ್ತಿಯಾಗಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಗುರು ಆಗಿದ್ರೂ ಪ್ರಯೋಜನ ಇಲ್ಲ, ಶಿಷ್ಯನಾಗಿದ್ದರೂ ಪ್ರಯೋಜನ ಇಲ್ಲ. ಮೊಟ್ಟ ಮೊದಲು ನಾವು ಮನುಷ್ಯರನ್ನು ಗೌರವಿಸಬೇಕು. ಆ ಗೌರವಿಕೆಯನ್ನು ಕಲಿಬೇಕು ಅನ್ನೋ ಒಂದು ವಿಚಾರ ಹೇಳ್ತಾರೆ. ಮತ್ತು ಶಿಷ್ಯನ ವಿಚಾರ ಇಲ್ಲಿ ಹೇಳ್ತಾರೆ, ಯಾವುದೇ ಶಿಷ್ಯ, ಯಾವುದೇ ಮನುಷ್ಯ ಕಾಮ್ಯ ಫಲ ಪ್ರಾಪ್ತಿಗಾಗಿ, ಅಂದರೆ ನಮ್ಮ ಬಯಕೆಗಳ ಈಡೇರಿಕೆಗಾಗಿ ಸಾಂಪ್ರದಾಯಿಕವು ಆಚರಿಸುವ ಸಕಾಮ ಕರ್ಮ, ಅಂದರೆ ಅಪೇಕ್ಷೆ ಮಾಡಿ ಪಟ್ಟು ನನಗೆ ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಇಷ್ಟಪಟ್ಟು ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳು, ಕರ್ಮ ಅಂದರೆ ಕೆಲಸ ಕಾರ್ಯಗಳು, ಅವುಗಳನ್ನೆಲ್ಲ ಬಿಡಬೇಕು. ಮುಕ್ತಿ ಬೇಕು ಅಂದರೆ ಇವೆಲ್ಲ ಅವಶ್ಯಕವಾಗಿ ಬಿಡಬೇಕು. ಎಲ್ಲ ಬಿಟ್ಟು ಸ್ವರೂಪದ ಭಜನೆಯಲ್ಲಿ ತೊಡಗಿರಬೇಕು, ಗುರುಸ್ಮರಣೆಯಲ್ಲಿ ತೊಡಗಿರಬೇಕು. ಗುರುವೇ ನನ್ನ ದೈವ ನೋಡಿ. ಗುರುವನ್ನು ಸ್ವೀಕಾರ ಮಾಡಿದ ಮೇಲೆ ಅವನೇ ನನ್ನ ದೈವ ಅಂತೇಳಿ ಅನುಕ್ಷಣ ಭಾವಿಸಿ ಗುರು ಸೇವೆ ಮಾಡಬೇಕು. ಕೆಲಸ ಕಾರ್ಯ ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಅವರು ಹೇಳಿದ್ರು ಸೇವೆ ಬಗ್ಗೆ. ನಿಮಗೆ ಬಿಡುವು ಇದ್ದಾಗ ಅಂತ ಅಂದರೆ ಬಿಡುವೇ ಇರಲ್ಲ. ನಾವು ಬಿಡುವು ಮಾಡ್ಕೊಳ್ಬೇಕು, ಸಮಯ ಮಾಡ್ಕೊಳ್ಬೇಕು. ನೋಡಿ, ಇವ್ರು ದೂರ ಹೋಗ್ಬಿಟ್ರು, ಅವರು ಇಲ್ಲಿಂದ ಕ್ಯಾಡ್ಪುರಕ್ಕೆ ಸತ್ಸಂಗಕ್ಕೆ ಇದೆಯಾ ಅಂತ ಕೇಳಿದ್ರು. ಇದೆ ಅಂದ್ವಿ, ವಾಟ್ಸಪ್ನಲ್ಲಿ ಮಾಡಿದ್ವಿ, ಬಂದರು. ನೋಡಿ, ನಾವು ಸ್ವತಃ ಬಿಡುವು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಾವು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೇವೆ ಮಾಡಬೇಕಾದ್ರೆ ನಾವು ಬಿಡುಗಡೆ ಸೇವೆ ಮಾಡಿ ತನು ಮನ ಧನಗಳ ಸೇವೆ ಹೇಳಿದ್ದಾರೆ. ಯಾವುದಾದ್ರೂ ಒಂದು ರೀತಿ ಸೇವೆಯಲ್ಲಿ ಭಾಗವಹಿಸಬೇಕು. ಯಾವುದಾದ್ರೂ ರೀತಿಯಲ್ಲಿ ಸೇವೆಯಲ್ಲಿ ಒಂದು ರೀತಿಯಲ್ಲಿ ಭಾಗವಹಿಸಬೇಕು. ಅದಲ್ಲ ವೈಯಕ್ತಿಕ, ಇಲ್ಲಿ ಬಲವಂತ ಏನೂ ಇಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಬರಬೇಕು, ನಮ್ಮ ಮನಸ್ಸಿಗೆ ಬರಬೇಕು. ತನುದಿಂದ ಸೇವೆ ಮಾಡಬೇಕು, ಮಾನಸಿಕವಾಗಿ ಸೇವೆ ಮಾಡಬೇಕು. ಹೇಗೆ ಅಂತಂದರೆ, ತಿಂಗಳಿಗೊಮ್ಮೆ ನಮಗೆ ಗುರುಪೂಜೆ ಅಂತ ಮಾಡ್ತೀವಿ. ಅದು ಗೊತ್ತಾದಾಗ ನೀವು ಬೇರೆಯವ್ರಿಗೆ ತಿಳಿಸ್ಬೋದು. ನೋಡಿ, ಇಂಥ ಕಡೆ ಪೂಜೆ ಇದೆ ಬನ್ನಿ ಅಂತ. ನೋಡಿ, ಅದು ಒಂದು ಸೇವೆನೇ. ಜೊತೆಯಲ್ಲಿ ಕರ್ಕೊಂಡು ಬನ್ನಿ ಯಾರನ್ನ ಆತ್ಮೀಯರನ್ನು, ಅದು ಒಂದು ಸೇವೆನೇ. ಅದರ ಕ್ರೆಡಿಟ್ ಆಗುತ್ತೆ, ಜಮಾ ಆಗುತ್ತೆ ನಿಮಗೆಲ್ಲ. ಇವೆಲ್ಲ ನಮ್ಮನ್ನು ನಾವು ತಿಳಿಯೋಕ್ಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು. ಇನ್ನು ಪಾಪ ಪುಣ್ಯಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಪ, ಮೋಸ ಮಾಡೋದು ಪಾಪ, ದ್ರೋಹ ಮಾಡೋದು ಪಾಪ, ಹತ್ಯೆ ಮಾಡೋದು ಪಾಪ, ಜೀವ ಹತ್ಯೆ, ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ, ಬ್ರಾಹ್ಮಣ ಹತ್ಯೆ, ಇವೆಲ್ಲ ಪಾಪ ಕೃತ್ಯಗಳು. ಕಳ್ತನ ಮಾಡೋದು ಪಾಪ, ಬೇರೆಯವ್ರ ವಸ್ತುಗಳನ್ನು ಕದಿಯೋದು, ಇವೆಲ್ಲ ಪಾಪ ಕೆಲಸಗಳೇ. ನಿಂದೆ ಮಾಡೋದು ದೊಡ್ಡ ಮಹಾಪಾಪ. ಇವೆಲ್ಲ ಪಾಪಕರ್ಮಗಳು. ಇನ್ನು ಪುಣ್ಯಕರ್ಮಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದೇನು ಅಂತಂದರೆ, ಒಂದು ಪೂಜೆ ಮಾಡೋದು, ಒಂದು ದಾನ ಮಾಡೋದು, ಒಂದು ಧರ್ಮ ಮಾಡೋದು, ಇವೆಲ್ಲ ಪುಣ್ಯಕರ್ಮಗಳು. ಈ ಪುಣ್ಯಕರ್ಮಗಳು ಏನು ಮಾಡ್ತವೆ ಅಂದರೆ, ದಾನ ಧರ್ಮ ಪೂಜೆ ಪುನಸ್ಕಾರ ಇವೆಲ್ಲ ಏನು ಮಾಡ್ತವೆ ಅಂದರೆ, ನಮ್ಮನ್ನು ಮತ್ತೆ ಪುನರ್ಜನ್ಮಕ್ಕೆ ಕಟ್ಟಿ ಹಾಕುವ ಬಂಧನ, ಕರ್ಮ ಬಂಧನ ಇವೆಲ್ಲ. ಮತ್ತು ಇನ್ಯಾವ ರೀತಿಯ ನಾವು ಪುಣ್ಯಕರ್ಮ ಮಾಡಬೇಕು ಅಂದರೆ, ನಮ್ಮನ್ನು ನಾವು ತಿಳಿಯೋದೇ ನಿಜವಾದ ಪುಣ್ಯಕರ್ಮ. ನಿಜವಾದ ಪುಣ್ಯಕರ್ಮ ಅಂದರೆ ನಮ್ಮನ್ನು ನಾವು ತಿಳಿಯೋದು, ನಮ್ಮ ಸ್ವರೂಪವನ್ನು ತಿಳಿಯೋದು, ದೇಹನಲ್ಲ. ಈ ದೇಹಕ್ಕೆ ಚೈತನ್ಯವನ್ನು ಕೊಟ್ಟು ರಮಿಸ್ತಾ ಇರೋ ಶಕ್ತಿಯ ಇದೆಯಲ್ಲ, ಆ ಚೈತನ್ಯ, ಅದನ್ನು ತಿಳಿಯೋದು ಶ್ರೇಷ್ಠವಾದ ಪುಣ್ಯಕರ್ಮ. ಇದನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಹುಟ್ಟು ಸಾವುಗಳ ಸಂಕೋಲೆ ಅಂದರೆ ಸರಪಳಿ ಚಕ್ರ ಇವುಗಳಿಂದ ಬಿಡುಗಡೆ. 84 ಲಕ್ಷ ಜೀವರಾಶಿಗಳು ಇಲ್ಲಿ ಹೇಳ್ತಾರೆ. ಎಷ್ಟೋ ಚರಾಚರ ಕ್ರಿಮಿ ಕೀಟ ಜಂತುಗಳಾಗಿ ಹುಟ್ಟಿ ನೋಡಿ, ನಾವು ಹಿಂದೆ ಏನಾಗಿದ್ವು, ಈಗ ಹುಟ್ಟಿ ಪುಣ್ಯದಿಂದ ಮನಸ್ಸುಳ್ಳ ಮಾನವ ಜನ್ಮ ಸಿಕ್ಕಿದೆ. ಆಗಲೇ ಹೇಳಿದ್ದು ಮಾನವ ಜನ್ಮ ಮಹತ್ವ, ಅದೇ ವಿಚಾರ. ಮನಸ್ಸುಳ್ಳ ಮಾನವ ಜನ್ಮ ನೋಡಿ, ಮನಸ್ಸು ಇದರಲ್ಲಿ ವಿಕಾಸ ಮಾಡಲಿಕ್ಕೆ ಸಾಧ್ಯ. ಬೇರೆ ಪ್ರಾಣಿ ಜನ್ಮಗಳಲ್ಲಿ ಮನಸ್ಸು ವಿಕಾಸ ಆಗೋದಕ್ಕೆ ಸಾಧ್ಯ ಇಲ್ಲ.
ವಿಕಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಈಗಲಾದರೂ ಮೂರ್ಖರಾಗದೆ ಎಚ್ಚೆತ್ತುಕೊಳ್ಳಬೇಕು. ನೋಡಿ, ಮೂರ್ಖರಾಗಬಾರ್ದು. ಇಲ್ಲಿ ಹೇಳ್ತಾರೆ, ನಮಗೆ ಸ್ವರ್ಗ ಬೇಡ, ಮುಕ್ತಿ ಬೇಕು. ಮುಕ್ತಿ ಅಂದರೆ ಬಿಡುಗಡೆ, ಹುಟ್ಟು ಸಾವಳ ಬಂಧನದ ಬಿಡುಗಡೆ. ಆ ಮುಕ್ತಿ ಕೊಡೋ ವಿದ್ಯೆ ಯಾವುದು ಅಂದರೆ ಬ್ರಹ್ಮವಿದ್ಯೆ ಅಂತ ಹೇಳಿದ್ರು. ಬ್ರಹ್ಮ ಅಂದರೆ ಆತ್ಮ. ಅದಕ್ಕೆ ಹಲವಾರು ಹೆಸರು ಕೊಟ್ಟಿದ್ದಾರೆ ಸಂಪ್ರದಾಯದ ಪ್ರಕಾರ, ಪರಂಪರೆ ಪ್ರಕಾರ. ಬ್ರಹ್ಮ ಅಂತಾರೆ, ಜೀವ ಅಂತಾರೆ, ಆತ್ಮ ಅಂತಾರೆ, ಸತ್ಯನಾಮ ಅಂತಾರೆ. ಅವರವ್ರ ಪರಂಪರೆ, ಗುರು ಪರಂಪರೆ ಸಾಕಷ್ಟು ಇದ್ದಾವೆ. ಆದ್ದರಿಂದ ಕರ್ಮ ಬಂಧನಕ್ಕೆ ಅವಕಾಶವಾಗುವ ಆಚಾರ ಬಿಡಬೇಕು. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಇವೆಲ್ಲ ನಮ್ಮನ್ನು ಕರ್ಮ ಬಂಧನಕ್ಕೆ ತೊಳೆಬಿಡ್ತವೆ. ನಮ್ಮ ಕರ್ಮ ಅಂದರೆ ಕೆಲಸ, ಬೇರೆ ಇನ್ನೇನಿಲ್ಲ. ಸಂಸ್ಕೃತ ಪದ ಅದು. ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಮಗೆ ಬಂಧನಕ್ಕೆ ಉಂಟು ಮಾಡ್ತವೆ, ಮತ್ತೆ ನಮ್ಮನ್ನು ಜನ್ಮಕ್ಕೆ ತಳ್ತವೆ. ಜನ್ಮ ಬಂದರೆ ಅವನು ಶ್ರೀಮಂತನಾಗಲಿ, ರಾಜನಾಗಲಿ, ಚಕ್ರವರ್ತಿ ಆಗಲಿ, ಶರೀರ ಬಂದ ಮೇಲೆ ದುಃಖ. ಶರೀರ ರೋಗಮಯ, ಪ್ರಪಂಚ ದುಃಖಮಯ. ಯಾರಾದರೂ ಸುಖವಾಗಿದ್ದಾರ ಪ್ರಪಂಚದಲ್ಲಿ? ತನು ದರ ಸುಖಿಯ ಕೊಹಿನ ಹಿ ದೇಖಾ ಜೋ ದೇಖಾ ದುಃಖಿಯ ಹಿ ದುಃಖಿಯ. ನೋಡಿ, ತನು ಅಂದರೆ ದೇಹ. ದೇಹ ಅಂತ ಪಡೆದ ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿ ಹುಟ್ಟಿದ್ನೋ ಎಲ್ಲರೂ ಸಹ ದುಃಖವನ್ನು ಅನುಭವಿಸಿದ್ರು. ರಾಮ ದುಃಖ ಅನುಭವಿಸ್ತಾ, ಸೀತೆ ದುಃಖ ಅನುಭವಿಸಿದ್ರು, ಮತ್ತೆ ಕೃಷ್ಣನು ಅನುಭವಿಸ್ತಾ. ಯಾರು ದುಃಖದಿಂದ ಬಿಡುಗಡೆ ಆಗಿಲ್ಲ. ಈಶ್ವರ ಆತನು ದುಃಖ ಅನುಭವಿಸ್ತಾ. ಏನೋ ವಿಚಾರಕ್ಕೆ ಬ್ರಹ್ಮನಿಗೆ 4 ತಲೆಗಳಿದ್ವಂತೆ, ಒಂದು ತಲೆನ ಕಡಿದ್ಬಿಟ್ಟ ಅವನು, ಜಗಳ ಆಗಿ, ಕಲಹ ಆಗಿ. ಅವನು ಶಾಪ ಕೊಟ್ಬಿಟ್ಟ ಬ್ರಹ್ಮ, ಆ ತಲೆ ನಿನ್ನ ಕೈನಲ್ಲೇ ಇರಲಿ ನೋಡಿ. ಆ ಕೈನಲ್ಲೇ ಭಿಕ್ಷಾ ಪಾತ್ರೆ ಆಗಿ ಪರಿವರ್ತನೆ ಆಗಿಬಿಟ್ಟು ಅದು ಕೈಗೆ ಅಂಟ್ಕೊಂಡ್ಬಿಡ್ತು. ಭಿಕ್ಷೆ ಬೇಡ್ದ ಅವನು, ಭಿಕ್ಷೆ ಬೇಡ್ದ. ಅದನ್ನು ಬಿಡುಗಡೆ ವಿಷ್ಣು ಮಾಡಿಸ್ತಾರೆ ಲಕ್ಷ್ಮಿ ಕೈಯಿಂದ, ಅನ್ನಪೂರ್ಣೆ ಅಂತ ಏನೋ ಹೇಳ್ತಾರೆ ಕತೆ. ಏನಕ್ಕೆ ಈ ಕತೆಗಳು ಅಂದರೆ ನಾವು ಉದಾಹರಣೆಗೆ ತೆಗೆದುಕೊಳ್ಬೇಕು. ಅವ್ರಿಗೂ ಸಹ ಬಿಡುಗಡೆ ಇಲ್ಲ. ಅವರು ಸಹ ಅವತಾರ ಎತ್ತಿದ್ರೆ ಅವರೂ ಸಹ ದುಃಖ ಪಡಬೇಕು, ಶರೀರ ಅಂತ ಬಂದು. ಅದಕ್ಕೆ ಹೇಳಿದ್ದು ಕಬೀರ್ ಸಾಹೇಬರು, ತನದರ್ ಸುಖಿಯ. ಯಾರೂ ಸುಖವಾಗಿಲ್ಲ ದೇಹ ಅಂತ ಪಡೆದವರು. ಎಲ್ಲಿಂದ ಎಲ್ಲಿವರೆಗಾದ್ರೂ ನೋಡಿ ಎಲ್ಲರೂ ದುಃಖವನ್ನು ಪಟ್ಟಿದ್ದಾರೆ. ಕಬೀರ್ ಸಾಹೇಬ್ರಂತವರು ಬಿಡುಗಡೆ ಆಗಿದ್ದಾರೆ. ಕಬೀರ್ ಜೀವಿಗಳು ಬಿಡುಗಡೆ ಆಗಿದ್ದಾರೆ. ಬೆಳಿಗ್ಗೆ ಹನುಮಾನ್ ಸಾಹೇಬ್ ವಿಚಾರ ಕೇಳ್ತಾ ಇದೆ. ಯಾರು ಪಾರಕ ಜ್ಞಾನ ಅಂದರೆ ಪರೀಕ್ಷೆ ಮಾಡತಕ್ಕಂಥ ಜ್ಞಾನವನ್ನು ಬೆಳೆಸ್ಕೊಂಡು ತನ್ನನ್ನು ತಾನು ತಿಳಿದಿದ್ದಾರೋ ಅವರು ಖಂಡಿತವಾಗಲೂ ಬಿಡುಗಡೆ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಈ ಜನ್ಮದಲ್ಲಾದರೂ ಮರು ಜನ್ಮದಲ್ಲಾದರೂ ಹಾಗೇ ಆಗ್ತಾರೆ. ಇದೇ ಪುಸ್ತಕದಲ್ಲಿ ಬರೆದಿದ್ದಾರೆ. ಪ್ರಯತ್ನ ಮಾಡಿ. ಇಲ್ಲಿ ಹೇಳ್ತಾರೆ, ಅಬಿಬಿ ಜಾಗ್ ಅಂದರೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ನಾನು ಅಂಥ ಕೆಲಸ ಮಾಡಿಬಿಟ್ಟಿದ್ದೀನಿ, ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನು ಹೆಂಗೆ ಆಧ್ಯಾತ್ಮಿಕ ಕಡೆ ಹೋಗೋದು ಅನ್ನೋದು ನೀವು ಇಟ್ಕೊಳ್ಬೇಡಿ. ಕೀಳುತನ ಬಿಟ್ಬಿಡಿ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾರೆ. ವಯಸ್ಸಾದ ಮೇಲೆ ಪ್ರಯತ್ನ ಮಾಡೋಣ. ಯಾರು ಗೊತ್ತು, ನಮ್ಮ ಮುಂದಿನ ಭವಿಷ್ಯ ಉದ್ಧಾರ ಆದರೂ ಆಗ್ಬೋದು, ಹಾಗೆ ಆಗುತ್ತೆ. ಆದರೆ ಅದಕ್ಕೆ ಸಾಧನೆಗಳಿದ್ದಾವೆ. ಆ ಸಾಧನೆಗಳನ್ನು ಅವಶ್ಯಕವಾಗಿ ಮಾಡಬೇಕು. ಅವಶ್ಯಕವಾಗಿ ನಾವು ಮಾಡಬೇಕಾದ್ರೆ ನಮ್ಮನ್ನು ನಾವು, ನಮ್ಮ ಮನಸ್ಸನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಎಲ್ಲರನ್ನ ನೋಡಿ ಇಲ್ಲಿ ಹೇಳ್ತಾರೆ, ಹೇಗಿರಬೇಕು? ಸತ್ಯಾತ್ಮನಾದ ಸಂಪನ್ನ, కామినలపై ఆశ కాల్చి కడుపు వేసి నిష్కళంకుడైన నిర్మలనకు సకల జీవలనకు సమముగా భావించు సత్యాత్ముడైన సంపన్నకును ಕಾಮಿನಿಯರ ಸಂಘ ವ್ಯಾಮೋಹ ಸುಡಬೇಕು. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ತ್ರೀಯರು ಪುರುಷರ ವ್ಯಾಮೋಹ, ಪುರುಷರು ಸ್ತ್ರೀಯರ ವ್ಯಾಮೋಹವನ್ನು ಸುಟ್ಟು ಪಕ್ಕಕ್ಕೆ ತಳ್ಳಿ ಹಾಕಬೇಕು. ದೋಷವಿಲ್ಲದವನು ನಿಷ್ಕಳಂಕನು ಆಗಿರಬೇಕು. ದೋಷ ಹುಡುಕ್ತಾರೆ ನಮ್ಮಲ್ಲಿ, ಎಲ್ಲರಲ್ಲೂ ದೋಷ ಹುಡುಕ್ತಾರೆ. ದೋಷ ಹುಡುಕೋರೇ ಉಟ್ಕೊಂಡಿರ್ತಾರೆ ಅವರು. ಮೊಸರಿನಲ್ಲಿ ಕಲ್ಲು ಹುಡುಕ್ದಾಗೆ, ಮೊಸರಿನಲ್ಲಿ ಬಿಡಿ ಕಲ್ಲು ಸಿಗುತ್ತಾ? ಎಷ್ಟು ಕಷ್ಟ ಅಲ್ಲರಾ? ಗಾದೆ ನೋಡಿ,
ಮೊಸರಿನಲ್ಲಿ ಕಲ್ಲು ಹುಡುಕ್ದಂಗೆ ಹುಡುಕ್ತಾ ಇರ್ತಾರೆ. ಹುಡುಕಿದ್ರು ಸಹ ಅವ್ರಿಗೆ ನಾವು ವಾದ ವಿವಾದ ಮಾಡಕ್ಕೆ ಹೋಗ್ಬಾರ್ದು. ಹುಡುಕಿ ನಮ್ಮನ್ನ ನಿಂದನೆ ಮಾಡ್ತಾರೆ. ಯಾರಿಗೂ ಬಿಟ್ಟಿದ್ದಲ್ಲ, ಹನುಮಾನ್ ಸಾಹೇಬ್ರನ್ನು ನಿಂದನೆ ಮಾಡ್ತಾ ಇದ್ರು. ಅವರೆಷ್ಟು ಶ್ರೇಷ್ಠ ಪರಮ ಯೋಗಿಗಳಾಗಿದ್ರು, ಹಂಸ ಸ್ವರೂಪಗಳಾಗಿದ್ರು, ಅವ್ರನ್ನೂ ಬಿಟ್ಟಿಲ್ಲ. ಹಾಗಾಗಿ ಅದು ಇದ್ದೇ ಇರ್ತಾರೆ. ಪ್ರಪಂಚ ಅಂದಮೇಲೆ ಇದ್ದೇ ಇರುತ್ತದು. ಹೀಗಾಗಿ ದೋಷವನ್ನು ಹುಡುಕೋರು ಇರ್ತಾರೆ. ಆದರೆ ನಾವು ಅವ್ರ ಜೊತೆ ವಾದಕ್ಕೆ ಇಳಿದಾಗ ನಾವು ದೋಷ ಉಳ್ಳವರಾಗ್ಬಿಡ್ತೀವಿ. ಮೌನವಾಗಿ ಅದನ್ನು ಪಕ್ಕಕ್ಕೆ ಇಡ್ತಾ ಇರಬೇಕು. ನಿಷ್ಕಳಂಕನು ಕಳಂಕರಹಿತನಾಗಿರಬೇಕು. ರಾಗದ್ವೇಷ ನೋಡಿ, ಒಬ್ಬ ಮೇಲೆ ಅತಿಯಾದ ಪ್ರೀತಿ, ಇನ್ನೊಬ್ಬ ಮೇಲೆ ದ್ವೇಷ, ಇವೆಲ್ಲ ಬಿಡಬೇಕು. ಕಲ್ಮಶವಿಲ್ಲದೆ ಸ್ವಚ್ಛ ಹೃದಯ ನಿರ್ಮಲವನಾಗಿರಬೇಕು. ಈ ಸ್ವಚ್ಛ ಹೃದಯ ನಿರ್ಮಲ ಆಗೋದಕ್ಕೆ ಎಲ್ಲಿ ನಮಗೆ ಅಭ್ಯಾಸ ಕೊಡ್ತಾರೆ ಅಂದರೆ ಸತ್ಸಂಗದಲ್ಲಿ ಅಭ್ಯಾಸ ಕೊಡ್ತಾರೆ, ತಿಳಿಸ್ತಾ ಇರ್ತಾರೆ. ತಿಳಿಸಿದ್ದನ್ನ ನಾವು ನಮ್ಮ ಆಚರಣೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹೇಗೆ ಅಂತಂದರೆ ಇದೇ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಗುರುಗಳು ಈ ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಒಂದು ನೌಕೆಯನ್ನು ಕೊಟ್ಟರು ನನಗೆ. ಇದರಲ್ಲಿ ಕುಳಿತುಕೊಂಡು ಹೋಗು ನೀನು, ಪಾರಾಗು ಅಂತ. ಎಲ್ಲರಿಗೂ ಈ ಮಾನವ ಜೀವನ ಅನ್ನೋದು ಒಂದು ನೌಕೆ. ಇದರಿಂದನೇ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ. ಅವ್ರಿಗೆ ತಿಳುವಳಿಕೆ ಕೊಟ್ಟಿರ್ತಾರೆ. ಈ ದೋಣಿ ಮೊದಲೆಲ್ಲ, ಈಗೆಲ್ಲ ಮಿಷಿನರಿ ಬಂದಿದೆ, ಮೊದಲೆಲ್ಲ ಹೊಟ್ಟಾಕ್ಬೇಕಾಯ್ತು. ಹುಟ್ಟು ಅಂದರೆ ಆ ಒಂದು ವಸ್ತುವಿನ ಸಾಧನೆಯಿಂದ ನೀರನ್ನು ಹಿಂದಕ್ಕೆ ತೊಳಬೇಕಾಯ್ತು. ಅದಕ್ಕೆ ಇಲ್ಲಿ ತಿಳುವಳಿಕೆ ಕೊಡ್ತಾರೆ. ನೀರನ್ನು ಹಿಂದಕ್ಕೆ ಹಾಕಿದ್ರೆ ದೋಣಿ ಮುಂದೆ ಹೋಗೋದು. ಅದೇ ರೀತಿಯಾಗಿ ಆಸೆಗಳೆಂಬ ನೀರನ್ನು ಹಿಂದಕ್ಕೆ ತೊಳಬೇಕು ನೀನು. ವಾಸನೆಗಳೆಂಬ ನೀರನ್ನು ಹಿಂದಕ್ಕೆ ತೊಳಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ತುಂಬಿಕೊಂಡಿದೆಯಲ್ಲ, ಅದನ್ನೆಲ್ಲ ಹಿಂದಕ್ಕೆ ತೊಳಬೇಕು. ಎರಡೂ ಕೈಯಿಂದ ಹಿಂದಕ್ಕೆ ನೀರು ಯಾವ ರೀತಿ ತೊಳ್ಳಿ ನಾವು ದೋಣಿನ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀವೋ ಆ ರೀತಿ ನೀನು ಮಾನವ ಜೀವನದಲ್ಲಿ ಹೋಗಬೇಕು ಅಂತೇಳಿ ನಮಗೆ ಗುರುಗಳು ತಿಳುವಳಿಕೆ ಕೊಡ್ತಾರೆ. ಇದು ಅಷ್ಟೇ, ಒಂದು ತಿಳುವಳಿಕೆ ಇವೆಲ್ಲ ವಿಚಾರಗಳು, ಜ್ಞಾನದ ಮಾತುಗಳು. ನೋಡಿ, ಎಲ್ಲ ಜೀವಿಗಳನ್ನು ಸಮದರ್ಶಿತ್ವದಿಂದ ಸಮಾನವಾಗಿ ನನ್ನ ಹಾಗೆ ಅವರು ಚೈತನ್ಯ ರೂಪಿಗಳು, ಚೈತನ್ಯ ಸ್ವರೂಪರು, ಒಂದೇ ಸಮನಾಗಿ ನಾವು ಭಾವಿಸಬೇಕು. ಅದಕ್ಕೆ ಮನುಷ್ಯರನ್ನ ಕಂಡ್ರೆ ಒಂದು ನಮಸ್ಕಾರನೋ ಸಹಾಯ ಬಂದಿಗೆನೋ ಏನಾದರೂ ಒಂದು ಹೇಳಬೇಕು. ಹೀಗೆ ಯಥಾರ್ಥ ಹೃದಯ ಅಂದರೆ ಮನಸ್ಸು, ಯಥಾರ್ಥವಾದ ಮನಸ್ಸಿರಬೇಕು. ಅದರಲ್ಲಿ ಕಪಟ ಇರಬಾರ್ದು, ವಂಚನೆ ಇರಬಾರ್ದು, ಒಳಗೊಂದು ಹೊರಗೊಂದು ಇರಬಾರ್ದು. ಅಲ್ಲೇ ಬ್ರಹ್ಮಚರ್ಯ ಅಂತ ಹೇಳಿದರೆ, ಬ್ರಹ್ಮಚರ್ಯ ಅಂತಂದರೆ ಮದುವೆ ಆಗದೆ ಇರೋದು ಬ್ರಹ್ಮಚರ್ಯ, ಅದೊಂದು ಭಾಗ. ಚರ್ಯ ಅಂದರೆ ಮುಂದುವರಿಯೋದು, ನಡೆಯೋದು. ಬ್ರಹ್ಮನನ್ನು ತಿಳಿಯುವ ಮಾರ್ಗದಲ್ಲಿ ನಡೆಯೋದಕ್ಕೆ ಬ್ರಹ್ಮಚರ್ಯ ಅಂತ ಮತ್ತೊಂದು ಅರ್ಥ. ಅಂದರೆ ಬ್ರಹ್ಮ ಅಂದರೆ ನಮ್ಮ ಸ್ವರೂಪ, ನಮ್ಮ ಸ್ವರೂಪವನ್ನು ತಿಳಿಯೋ ಮಾರ್ಗದಲ್ಲಿ ನಡೆಯೋದೇ ಬ್ರಹ್ಮಚರ್ಯ. ಈ ರೀತಿ ಮೇಲು ಕೀಳುಗಳೆನ್ನದೆ, ಉಚ್ಚ ನೀಚ ತಾರತಮ್ಯವಿಲ್ಲದೆ, ಭೇದ ಭಾವದ ಭಿನ್ನತೆ ಇಲ್ಲದೆ ಸಮಭಾವದಿಂದ ವರ್ತಿಸುವಂಥವ್ರಾಗಬೇಕು ನಾವು. ಈ ಸತ್ಸಂಗ ಕೇಳ್ತಾ ನಮಗೆ ಇದೆಲ್ಲ ಬರ್ತವೆ. ನಾವು ಯಾರು ಅನುಷ್ಠಾನಕ್ಕೆ ತೆಗೆದುಕೊಂಡಿದ್ದಾರೋ ಅಲ್ಲ, ಯಾರನ್ನು ಭೇದ ಭಾವದಿಂದ ನೋಡೋದಿಲ್ಲ. ಈ ರೀತಿ ನಾವು ನಮ್ಮ ಜೀವನದಲ್ಲಿ ಈ ವಿಚಾರಗಳನ್ನು ಅಳವಡಿಸಿಕೊಂಡು ನಡೆದರೆ ನಾವು ಮುಕ್ತಿ ಮಾರ್ಗದಲ್ಲಿ ನಡೆದು ಖಂಡಿತ ಮುಕ್ತರಾಗ್ತೀವಿ. ಸಂಶಯವೇನಿಲ್ಲ. ಇಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಎಲ್ಲ ಇದೆ. ಊಟ ಮಾಡೋದಿದೆ, ತಿಳಿಯೋದಿದೆ, ವಿಕಾಸ ಮಾಡ್ಕೊಳ್ಳೋದಿದೆ, ವಿವೇಕ ಪಡ್ಕೊಳ್ಳೋದು ಇದೆ. ಮನಸ್ಸಿನ ಮೂಲಕ ಎಲ್ಲವನ್ನ ತಿಳಿಬೋದು, ಪಡಿಬೋದು, ಜ್ಞಾನವನ್ನು ತಿಳಿಬೋದು. ಆದರೆ ಅವನು ಈ ಜ್ಞಾನ ತಿಳಿಯೋ ಕಡೆ ಹೋಗ್ತಾ ಇಲ್ಲ. ಆಧ್ಯಾತ್ಮಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನವನ್ನು ತಿಳಿಯೋದ್ರಲ್ಲಿ ಮುಂದೆ ಹೋಗ್ತಾ ಇದ್ದಾನೆ.
ಅದನ್ನೇ ಅಳವಡಿಸ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಹೊರಗಡೆ ಬರ್ತಾ ಇಲ್ಲ. ಈ ಮನುಷ್ಯನ ಜೀವನದ ಬಗ್ಗೆ ಅಭಿಲಾಷ್ ಸಾಹೇಬರು ಒಂದು ತಮ್ಮಲ್ಲ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ತಿಳಿಸ್ತಾರೆ. ಹಿಂದೆ ಎಲ್ಲ ಶೌಚಾಲಯಗಳು ಇರಲಿಲ್ಲ. ಒಂದು ಊರಿಗೆ ಹೋದಾಗ ಒಬ್ಬ ವ್ಯಕ್ತಿ ಆ ಗುರುಗಳನ್ನು ಕೇಳ್ತಾರಂತೆ, ಅಭಿಲಾಷ್ ಸಾಹೇಬ್ರನ್ನ, ಏನು ಸ್ವಾಮಿ ಈ ಜನ್ಮ ಇದು? ಬೆಳಿಗ್ಗೆ ಇದ್ದರೆ ಎಲ್ಲೋ ಹೋಗ್ಬೇಕು ನಾವು ಶೌಚಾಲಯಕ್ಕೆ, ಏಕಾಂತ ಹುಡುಕ್ಬೇಕು, ನೀರು ತೆಗೆದುಕೊಂಡು ಹೋಗ್ಬೇಕು, ಎಷ್ಟು ಕಷ್ಟ. ಆದರೆ ಪ್ರಾಣಿಗಳಿಗೆ ಆ ಥರ ಏನೂ ಇಲ್ಲ. ಯಾಕಾದರೂ ಈಗ ಬಂತ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ಅವ್ರ ಜೀವನದಲ್ಲಿ ನಡೆದಿರೋ ಘಟನೆ. ಎಷ್ಟು ಕಷ್ಟ ಇದೆ ನೋಡಿ ಇದು. ಆದರೆ ಪ್ರಾಣಿಗಳಿಗೆ ಆ ರೀತಿ ಇಲ್ಲ, ಅವಕ್ಕೆ ಆ ವಿಚಾರದ ಬಗ್ಗೆ ಗೊತ್ತಿಲ್ಲ. ಇದರಿಂದ ಮನುಷ್ಯ ಜೀವನ ಎಷ್ಟು ಕಷ್ಟ ಅನ್ನೋದು ಅರ್ಥ ಮಾಡಬೇಕು. ಈಗೆಲ್ಲ ಶೌಚಾಲಯಗಳು ಬಂದಿದೆ. ಒಂದು 40 ವರ್ಷದ ಕೆಳಗಡೆ ಉತ್ತರ ಕರ್ನಾಟಕದಲ್ಲೂ ಇರಲಿಲ್ಲ, ಎಲ್ಲ ಬಯಲು ಶೌಚಾಲಯ. ನಾನು ಅಲ್ಲಿ ಟ್ರೈನಿಂಗ್ ಮಾಡಿದೆ 85-86ರಲ್ಲಿ. ನಾವು ಎಲ್ಲ ಬಯಲು ಶೌಚಾಲಯನೇ ಉಪಯೋಗಿಸಿದ್ದು. ಬಯಲು ಶೌಚಾಲಯ, ಸ್ತ್ರೀ ಪುರುಷರು ಎಲ್ಲರೂ ಸಹ. ಅವರು ಅದು ಉದಾಹರಣೆ ಕೊಡ್ತಾನೆ, ಎಷ್ಟು ಕಷ್ಟ ಸ್ವಾಮಿ ಜೀವನ ಇದು ಮನುಷ್ಯನಿಗೆ, ಇಂಥ ಜನ್ಮ ಏನಕ್ಕೆ ಬೇಕು ಸ್ವಾಮಿ ನಮಗೆ ಅಂತ. ಅಂದರೆ ಅದು ಉದಾಹರಣೆ ಕೊಡ್ತಾರೆ. ಅದೊಂದು ಸಣ್ಣ ಉದಾಹರಣೆ ತಿಳ್ಕೊಂಡ್ರೆ ಸಾಕು. ನಾವು ನಮ್ಮ ವಿವೇಕವನ್ನು, ಮನಸ್ಸನ್ನು ವಿಕಾಸಗೊಳಿಸ್ಕೊಳ್ಬೇಕು. ಮನುಷ್ಯನು ಹಂಸಜೀವಿ. ಹಂಸ ಪಕ್ಷಿಯ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಹಂಸ ಪಕ್ಷಿ ಹಾಲು ಮತ್ತು ನೀರನ್ನು ಒಟ್ಟಾಗಿ ಸೇರಿಸಿ ಇಟ್ಟರೆ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತೆ ಅಂತ ತಿಳಿಸ್ತಾರೆ. ಅದೇ ರೀತಿ ಮನುಷ್ಯನು ಈ ಪ್ರಪಂಚದಲ್ಲಿ ಎಲ್ಲ ಭೋಗ ವಸ್ತುಗಳು ಇದ್ದಾವೆ. ಕುಡಿಯೋದು, ತಿನ್ನೋದು, ನೋಡೋದು, ಕೇಳೋದು, ಎಲ್ಲವೂ ಇದ್ದಾವೆ. ಅದನ್ನು ಇವನು ನಾನಾ ರೀತಿ ಮಾಡ್ಕೊಂಬಿಟ್ಟ. ಸಿಹಿ ಒಂದೇ ಗುಣ, ಎಷ್ಟು ಹೆಸರುಗಳಿದ್ದಾವೆ ಪದಾರ್ಥಗಳಲ್ಲಿ ಅಲ್ಲದ, ಲಾಡು, ಜಾಮೀನು, ಗುಲಾಬ್ ಜಾಮೀನು, ಏನೇನೋ ಹೊಸ ಹೊಸ ಹೆಸರುಗಳಿಂದ ಕೂಡ ಸಿಹಿ ತಿಂಡಿಗಳಿದೆ. ಆದರೆ ಅದ್ರ ಗುಣ ಎಲ್ಲ ಏನು? ಸಿಹಿನೇ. ಹೀಗೆ ಶಬ್ದಗಳು ಅಷ್ಟೇ ಎಷ್ಟೋ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಶಬ್ದಗಳು, ಸಂಗೀತ, ಹಿಂದೂಸ್ತಾನಿ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ, ಈ ರೀತಿಯಾಗಿ ಎಲ್ಲವೂ ಸಹ ಅಷ್ಟೇ. ನೋಟಗಳು ಅಷ್ಟೇ, ಅನೇಕ ವಿಧವಾದ ನೋಟಗಳನ್ನು ನೋಡ್ತಾನೆ. ವಿಧವಾದ ನೋಟಗಳನ್ನು ನೋಡ್ತಾನೆ. ಆದರೆ ಅವುಗಳನ್ನು ನೋಡಿದಾಗ ಆಯ್ಕೆ ಮಾಡ್ಕೊಳ್ಬೇಕು ನಾವು. ಯಾವುದು ನಮಗೆ ಒಳ್ಳೆಯದನ್ನು ಮಾಡುತ್ತೋ ಅವುಗಳನ್ನು ಆಯ್ಕೆ ಮಾಡ್ಕೊಂಡು ಅದರ ಮಾರ್ಗದಲ್ಲಿ ನಡಿಬೇಕು. ಇಲ್ಲಿವರೆಗೂ ನೋಡಿಬಿಟ್ವಿ, ಇಲ್ಲಿವರೆಗೂ ತಿನ್ಬಿಟ್ವಿ, ಇಲ್ಲಿವರೆಗೂ ಕೇಳಿಬಿಟ್ವಿ, ಈಗಲೂ ಸಮಯ ಮಿಂಚಿಲ್ಲ ಅಂತ ಹೇಳ್ತಾರೆ. ಈಗಲಾದರೂ ಎಚ್ಚೆತ್ಕೋ. ಉದಾಹರಣೆಗೆ ಹೇಳೋದಾದರೆ, ಅಂಗುಲಿಮಾಲ ಬುದ್ಧನ ಶಿಷ್ಯನಾಗ್ಬಿಡ್ತಾನೆ. ಅವನು ದೊಡ್ಡ ಕೊಲೆಗಾರ. ಹಾಗೆಲ್ಲ ಕಾಡಿನಲ್ಲಿ ಸಂಚಾರ ಹೋಗ್ಬೇಕು, ಊರಿಂದ ಊರಿಗೆ. ಕಾಡು ಮಧ್ಯೆ ಇರೋದು. ಯಾರು ಈ ಊರಿಂದ ಅವ್ರಿಗೆ ಹೋಗ್ತಾ ಇರ್ಬೇಕಾದ್ರೆ ಕಾಡು ಮಧ್ಯದಲ್ಲಿ ಸಿಕ್ಕಿದವ್ರನ್ನ ಹತ್ಯೆ ಮಾಡಿಬಿಟ್ಟು ಅಲ್ಲಿ ಇರೋದೆಲ್ಲ ಅವ್ರ ಹತ್ರ ಇದ್ದಿದ್ದನ್ನೆಲ್ಲ ದೋಚ್ಕೊಂಡು ಜೀವನ ಮಾಡ್ತಿದ್ದ ಅವನು. ಬುದ್ಧನು ನೋಡಿ, ಅವನ ಪುಣ್ಯ ಸಂಸ್ಕಾರ ಬಂದ್ಬಿಟ್ಟು. ಸಂಸ್ಕಾರ ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಹಿಂದೆ ಮಾಡಿದ್ವಲ್ಲ ಆ ಕೆಲಸ ಕಾರ್ಯಗಳೇ ಸಂಸ್ಕಾರ ಆಗಿ ಪರಿವರ್ತನೆ ಆಗ್ತವೆ. ಅದನ್ನು ಸಂಸ್ಕಾರ ಅಂತ ಹೇಳ್ತಾರೆ. ಅವನಿಗೆ ಪುಣ್ಯ ಸಂಸ್ಕಾರ ಸಮೀಪಕ್ಕೆ ಬಂದ್ಬಿಡ್ತು. ಬುದ್ಧನ ದರ್ಶನ ಆಗಿಬಿಡ್ತು. ಬುದ್ಧನ ದರ್ಶನ ಆದಾಗ ಆತನನಿಗೂ ಸಹ ಹಲ್ಲೆ ಮಾಡೋಕ್ಕೆ ಹೋಗ್ತಾನೆ. ಅವನು ಸ್ವಲ್ಪ ತಾಳ್ಮೆಯಿಂದ ಆತನಿಗೆ ಭಯ ಬೀಳಲಿಲ್ಲ. ಅವನು ನೋಡ್ತಾನೆ. ಭಯ ಯಾಕೆ ಬೀಳಲಿಲ್ಲ ಅಂತ ಅಂದರೆ, ದೇಹ ಒಂದಲ್ಲ ಒಂದು ದಿನ ಹೋಗೋದೆ. ಈಗ ಹೋದ್ರೇನು, ನಾಳೆ ಹೋದ್ರೇನು, ಹೋಗೋ ಸಮಯ ಬಂದರೆ ಹೋಗುತ್ತೆ. ಯಾರಿಂದ ಹೋಗಬೇಕು ಅನ್ನೋದಿದೆ, ಅದು ಹೋಗುತ್ತೆ. ಹಾಗೆ ನಿರ್ಭಯನಾಗಿರೋದಕ್ಕೆ ಕಾರಣ ಏನು ಅಂತಂದರೆ, ತನ್ನ ಸ್ವರೂಪವನ್ನು ತಿಳಿದ, ತನ್ನ ಜ್ಞಾನವನ್ನು ತಿಳಿದಿದ್ದ. ಹನುಮಾನ್ ಸಾಹೇಬರು ತಮ್ಮ ವಿಚಾರಗಳಲ್ಲಿ ಹೇಳ್ತಾ ಇದ್ರು, ಯಾವಾಗೋ ಏನೋ ಆಚೆ ಕಡೆನೋ ಹೊರಗಡೆನೋ, ರಾತ್ರಿನೋ ಹಗಲೋ ಬೆಳಿಗ್ಗೆನೋ ಯಾವಾಗ ಬೇಕಾದ್ರೂ ಹೋಗ್ಬೋದು ಇದು. ಆ ರೀತಿ ಜ್ಞಾನವನ್ನು ಪಡೆದಿದ್ದ ಬುದ್ಧ.
ಅದೇ ರೀತಿ ಹನುಮಾನ್ ಸಾಹೇಬರು ಆ ಜ್ಞಾನವನ್ನು, ಆತ್ಮಜ್ಞಾನವನ್ನು ಪಡೆದಿದ್ದರು, ಅದರ ಅನುಭವದಲ್ಲಿದ್ದರು. ಹಾಗಾಗಿ ಆ ಬುದ್ಧನಿಗೆ ಭಯವಿರಲಿಲ್ಲ, ನಿರ್ಭಯನಾಗಿಬಿಡ್ತಾನೆ. ಎಲ್ಲರೂ ಅಷ್ಟೇ, ಯಾರು ತನ್ನನ್ನು ತಾನು ತಿಳಿತಾರೋ ಮತ್ತು ವೈರಾಗ್ಯದಿಂದ ಇರ್ತಾರೋ ಅವ್ರಿಗೆ ಭಯ ಅನ್ನೋದಿರೋದಿಲ್ಲ ದೇಹದ ಮೇಲೆ. ಹಾಗಂತೇಳಿ ಅವರು ತಾವೇ ಹೋಗಿ ವಾಹನಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ, ಎಚ್ಚರಿಕೆಯಿಂದ ನಡೀತಾರೆ. ಕಾಯಿಲೆ ಬಂದರೆ ಔಷಧಿನೂ ತೆಗೆದುಕೊಳ್ತಾರೆ. ಪ್ರಾರಬ್ಧ ಕರ್ಮವನ್ನು ಸವಿಸಬೇಕು ನಾವು, ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ. ನೋಡಿ, ಆತ್ಮ ಅಂದರೆ ತನ್ನ ಸ್ವರೂಪ, ಹತ್ಯೆ ಅಂದರೆ ಸಾವು ಈಡಾಗೋದು. ನೋಡಿ ಇಲ್ಲಿ ಆ ಶಬ್ದದ ಪ್ರಯೋಗ ಮಾಡಿದ್ದಾರೆ ಅಷ್ಟೇ. ದೇಹದ ಹತ್ಯೆ ಮಾಡ್ಕೊಳ್ತಾರೆ ಮನುಷ್ಯ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಸಾಮಾನ್ಯವಾಗಿ ರೂಢಿಯಲ್ಲಿ ಬಂದುಬಿಟ್ಟಿದೆ, ಪೇಪರ್ನಲ್ಲಿ ಬರುತ್ತೆ ಆತ್ಮಹತ್ಯೆ ಅಂತ. ಇದೇ ರೀತಿ ಅವನಿಗೆ ತಿಳುವಳಿಕೆ ಕೊಟ್ಟಾಗ ಅವನು ಜ್ಞಾನಿ ಆಗಿಬಿಡ್ತಾನೆ. ಈ ಆತ್ಮಹತ್ಯೆ ಬಗ್ಗೆ ಒಂದು ದೊಡ್ಡಬಳ್ಳಾಪುರದಲ್ಲಿ ಪ್ರಶ್ನೆ ಮಾಡಿಬಿಟ್ರು, ಆತ್ಮಹತ್ಯೆ ಹೇಗಾಗುತ್ತೆ ಅಂತ. ನಾನು ವೃತ್ತಿಯಲ್ಲಿದ್ದಾಗ ಇದನ್ನು ಯೋಚನೆ ಮಾಡಿದೆ, ಗುರುಗಳು ಕೊಟ್ಟಿದ್ದ ಜ್ಞಾನದ ಶಕ್ತಿಯಿಂದ ಯೋಚನೆ ಮಾಡಿ ನನಗೆ ನಾನು ತಿಳ್ಕೊಂಡೆ. ಬೇರೆಯವ್ರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅಲ್ಲೆಲ್ಲ ಅವರು ಅದೇ ತಿಳ್ಕೊಂಡಿರ್ತಾರೆ. ರೂಢಿಯಲ್ಲಿದೆ ಆ ಪದ ಆತ್ಮಹತ್ಯೆ. ಆತ್ಮ ಅಂದರೆ ನನ್ನ ಸ್ವರೂಪ ಹತ್ಯೆ ಮಾಡ್ಕೊಳಕ್ಕಾಗತ್ತಾ? ನನ್ನ ಪ್ರಜ್ಞೆನ ಹತ್ಯೆ ಮಾಡ್ಕೊಳಕ್ಕಾಗತ್ತಾ? ನನ್ನ ವಿವೇಕನ ಹತ್ಯೆ ಮಾಡ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ನೋಡಿ, ಈ ವಿಚಾರ ಎಲ್ಲಿಂದ ಬಂತು ಅಂದರೆ ಗುರುಗಳು ತಿಳಿಸಿದ ಜ್ಞಾನದಿಂದ ನಮಗೆ ಆವಾಗ ಉಳಿತು. ಅದಕ್ಕೆ ಉತ್ತರ ಕೊಟ್ಟೆ, ಅದು ದೇಹದ ಹತ್ಯೆ. ಅವನು ಈ ದೇಹಕ್ಕೆ ಬಂದಿರತಕ್ಕಂಥ ಕಷ್ಟದಿಂದ ಬಿಡುಗಡೆ ಆಗೋದಕ್ಕೆ ಸಾವಿಗೆ ಶರಣಾದ. ಆದರೆ ಅವನ ಆತ್ಮ ಅಮರ. ಅದೇ ರೀತಿ ನಿಮ್ಮೆಲ್ಲರ ಆತ್ಮ ಅಮರ, ಅಂದರೆ ಸಾವಿಲ್ಲ, ಮುಪ್ಪು ಇಲ್ಲ. ಆಗಲೇ ಹೇಳ್ದಂಗೆ ಮುಪ್ಪು ಇಲ್ಲ. ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಆದರೆ ಅರಿವಿನ ಶಕ್ತಿ ಕಡಿಮೆ ಆಗೋದಿಲ್ಲ. ನೆನಪಿನ ಶಕ್ತಿ, ಚಿಕ್ಕಂದಿನಲ್ಲಿ ನಡೆದಂಥ ಘಟನೆಗಳು, ಕೆಲವು ಘಟನೆಗಳು ಮರೆತು ಹೋಗ್ತವೆ, ಕೆಲವು ಘಟನೆಗಳು ನೆನಪಿಗಿರ್ತವೆ. ನೋಡಿ, ನೆನಪಿಗೆ ಬರ್ತವೆ. ಅದೇ ಅರಿಯೋ ಶಕ್ತಿ. ನಾನು ಹೀಗಿದ್ದೆ, ಈ ರೀತಿ ಇದ್ದೆ, ಹಿಂದೆ ಈ ರೀತಿ ಇದ್ದೆ, ಅರಿತಾನೆ, ಅದು ನೆನಪಿನ ಶಕ್ತಿ. ಆದರೆ ಈ ಪ್ರಜ್ಞೆ, ಅರಿವು ಏನಿದೆ, ಇದಕ್ಕೆ ಮುಪ್ಪು ಬರೋದಿಲ್ಲ. ಈ ಮನಸ್ಸು ಸಹ ಅಷ್ಟೇ. ಇದು ಈಗಲೂ ಸಹ 99 ವರ್ಷ 100 ವರ್ಷದ ಮುದುಕನಲ್ಲಿರ್ತಕ್ಕಂಥ, ವೃದ್ಧಾಪ್ಯದಲ್ಲಿರ್ತಕ್ಕಂಥ ಮನಸ್ಸು ಸಹ 16 ವರ್ಷದ ತರುಣಿಯಂತೆ ನಾಟ್ಯ ಆಡ್ತಾ ಇರುತ್ತೆ ಅಂತೇಳಿ ಕಬೀರ್ ಸಾಹೇಬ್ ಹೇಳ್ತಾರೆ. ನಟನೆ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡೋರು, ವಯಸ್ಸಾದಂಥ ವೃದ್ಧ ರಸ್ತೆ ದಾಟಕ್ಕೆ ನಿಂತಿರ್ಬೇಕಾದ್ರೆ ಆಕಸ್ಮಿಕವಾಗಿ ಅವನ ಕೈನಲ್ಲಿ ಹಿಡಿದಿದ್ದ ಕೋಲು ಕೆಳಗೆ ಬಿದ್ದೋಯ್ತು. ಬೀಳುತ್ತೆ, ಸಹಜ, ಅದೆಲ್ಲ ನೋಡ್ತಾ ಇರ್ತೀವಿ ನಾವು. ಯಾರೋ ರಸ್ತೆಯಲ್ಲಿ ಹೋಗ್ತಾ ಇರೋ ಹುಡುಗನ ಕೇಳ್ತಾನೆ, ಕೋಲು ಎತ್ಕೊಡಪ್ಪ ಅಂತ. ಅವನು ಕೋಲು ಎತ್ಕೊಡ್ತಾನೆ. ಹಂಗೆ ರಸ್ತೆನ ದಾಟಿಸ್ಬಿಡಪ್ಪ ಅಂತಾನೆ. ಆಯಿತು, ರಸ್ತೆ ದಾಟಿಸ್ತೀನಿ ಅಂತ ರಸ್ತೆ ಕಾಯ್ತಾ ಇರಬೇಕಾದ್ರೆ ಆ ತರುಣ ಕೇಳ್ತಾನೆ, ತಾತ ಮದುವೆ ಆಗ್ತೀಯಾ ಅಂತ. ಮುದುಕನಿಗೆ ಏನೋ ಮುದುಕ, ವಯಸ್ಸಾಗಿದೆ ಮುದುಕ, ಮನಸ್ಸಿನ ಬಗ್ಗೆ ಹೇಳೋದು. ಅವನಿಗೆ ವಿವೇಕ ಇಲ್ಲ. ಏನು ಹೇಳ್ತಾನೆ, ನನಗೆ ಯಾರು ಕೊಡ್ತಾರ ಹೆಣ್ಣು ಅಂತಾನೆ. ಅವನಿಗೆ ಹೇಳಲಿಲ್ಲ, ನನಗೆ ಯಾಕಪ್ಪ ಮದುವೆ ಬೇಕು ಅಂತ ಹೇಳಲಿಲ್ಲ. ಇಂದ್ರಿಯಗಳು ಶಿಥಿಲವಾಗಿದ್ದಾವೆ, ಬೆನ್ನು ಗೂನು ಬಗ್ಗಿದೆ. ಉದಾಹರಣೆ ಕೊಡೋರು, ನನಗೆ ಯಾರು ಕೊಡ್ತಾರೆ ಹೆಣ್ಣು ಅಂತ. ನೋಡಿ, ಅವನಿಗೆ ವಿವೇಕ ಇಲ್ಲ, ಜ್ಞಾನ ಇಲ್ಲ. ಜ್ಞಾನ ತಿಳಿದಿರೋರಾಗಿದ್ದರೆ ಮಾತಾಡ್ತಾ ಇಲ್ಲ. ಹಾಗಾಗಿ ವಿವೇಕ ಎಲ್ಲಿ ನಾವು ಪಡಿಬೇಕು? ವಿವೇಕ. ಇವತ್ತು ದಿನ ವಿದ್ಯಾಭ್ಯಾಸಕ್ಕೆ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು ಕೊಟ್ಟು ವಿದ್ಯಾಭ್ಯಾಸ ಕೊಡಿಸ್ತಾವೆ ತಂದೆ ತಾಯಿಗಳು. ಕಷ್ಟ ಹೇಳಲಿಕ್ಕೆ ಅಸಾಧ್ಯ, ಆದರೆ ಕೊಡಿಸ್ಲೇಬೇಕು. ಕರ್ತವ್ಯ, ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಇನ್ನು ಉಳಿದಂಥದ್ದು ತಂದೆ ತಾಯಿಗಳು ತಮಗೆ ತಿಳಿದಿರುವಷ್ಟು ನೀತಿ ವಿಚಾರಗಳನ್ನು ಹೇಳ್ತಾರೆ. ಧರ್ಮದಿಂದ ನಡಿ, ದಾನ ಮಾಡು, ಪ್ರಾರಂಭದಲ್ಲಿ ಪೂಜೆ ಮಾಡು ಅಂತಲೇ ಹೇಳೋದು. ಅವ್ರಿಗೆ ಗೊತ್ತಿರಲ್ಲ ಇಂಥ ವಿಚಾರಗಳು ಹೇಳ್ತಾರೆ. ನಾವು ಪ್ರೌಢಾವಸ್ಥೆಗೆ ಬಂದಾಗ, ಯೌವನಾವಸ್ಥೆಗೆ ಬಂದಾಗ ಇಂಥ ವಿಚಾರಗಳು ಕಣ್ಣಿಗೆ ಬಿದ್ದಾಗ, ಕಿವಿಗೆ ಬಿದ್ದಾಗ, ಇಂಥ ಸನ್ನಿವೇಶಗಳು ಕಣ್ಣಿಗೆ ಬಿದ್ದಾಗ, ಇಂಥ ವಿಚಾರಗಳು ಕಿವಿ ಬಿದ್ದಾಗ ನಾವು ಎಚ್ಚೆತ್ತುಕೊಳ್ಬೇಕು.
ನಾವು ಎಚ್ಚೆತ್ತುಕೊಳ್ಬೇಕು, ಮನುಷ್ಯನಾದವನು ಎಚ್ಚೆತ್ತುಕೊಳ್ಬೇಕು. ನೋಡಿ, ನಮ್ಮ ಸಂಪ್ರದಾಯ ಹೇಗೆ ಬೆಳೆದ್ಬಿಡ್ತು ಅಂದರೆ, ರಂಗನಾಯಕಮ್ಮ ಅವರು ಮಕ್ಕಳು ಅವರು ಬಂದುಬಿಟ್ರು ಸತ್ಸಂಗಕ್ಕೆ. ಮನೆ ಯಾರೋ ಪೂಜೆ ಮಾಡಿಸ್ತವ್ರಿಗೆ ಅದೇ ಹೇಳ್ತಾ ಇದ್ರು, ನೋಡಿ ನಿಮ್ಮ ತಾಯಿ ಬಂದವರೇ, ನೀವು ಬನ್ನಿ ಅಂತ. ನಮ್ಮ ತಾಯಿಯವರು ನಮ್ಮನ್ನು ಕರ್ಕೊಂಬಂದರು. ಮಕ್ಳಿಗೆ ಹೇಳ್ತಾ ಇದ್ದೀವಿ, ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಪ್ರಾರಬ್ಧ ಕರ್ಮ. ಹೇಳೋದಂತೂ ನಮ್ಮ ಕೆಲಸ. ಗುರುಪೂಜೆ ಮಾಡಿ, ಸತ್ಸಂಗ ಕೇಳಿ, ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹೀಗೆ ನಾವು ತಿಳುವಳಿಕೆ ಕೊಡ್ಬೋದು. ಆದರೆ ಆಯ್ಕೆ ಮಾಡ್ಕೊಳ್ಳೋದು ಅವ್ರಿಗೆ. ಚಾನ್ಸು, ಇದೊಂದು ಒಳ್ಳೆ ಚಾಯ್ಸ್ ಆಯ್ಕೆ ಮಾಡ್ಕೊಳ್ಳೋದು. ಚೇಂಜ್, ಬದಲಾವಣೆ ಆಗೋದು ಅವ್ರಿಗೆ ಸರಿ. ಚಾಯ್ಸ್ ಆಯ್ಕೆ ಮಾಡ್ಕೊಳ್ಳೋದು, ಚೇಂಜ್ ಬದಲಾವಣೆ ಮಾಡ್ಕೊಳ್ಬಹುದು ಅವರು. ಹೀಗೆ ಚೇಂಜ್, ಚಾಯ್ಸ್ ಇವೆಲ್ಲ ಇದೆ. ಬದಲಾವಣೆ ಮಾಡ್ಕೊಳ್ಳೋದು ಅವ್ರ ಕೈನಲ್ಲಿದೆ, ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಕೈನಲ್ಲಿದೆ. ಎಲ್ಲ ಅವ್ರವ್ರಿಗೆ ಸೇರಿದ್ದು. ನಾವು ತಿಳಿಸೋದಷ್ಟೇ ಕೆಲಸ. ಇಲ್ಲೂ ಅಷ್ಟೇ, ಗುರುಗಳು ತಿಳಿಸೋದಷ್ಟೇ. ಎಲ್ಲವನ್ನ ಅಳವಡಿಸಿಕೊಂಡು ನಡೆಯೋದು ಶಿಷ್ಯನ ಕರ್ತವ್ಯ. ಯಾವ ದೇವಿ ದೇವತಾದಿಗಳು ನಿಮ್ಮ ಹುಟ್ಟುಸಾವಳ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟುಸಾವಳ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅವರವ್ರ ಕಮ್ಮನ ಅವರೇ ಅನುಭವಿಸ್ಬಿಟ್ರು. ಅದರಿಂದ ನಾವು ಎಚ್ಚರಗೊಳ್ಬೇಕು. ಇಲ್ಲೊಂದು ಹೇಳ್ತಾರೆ, ಕೋಂದೋ ಯೋ ಅಕಾರ್ಯನಿರುತಃ ಕೋ ಗೊತ್ತಿರೋ ಇತಾನಿ ನಾ ಶೃಣೋತಿ ಕೋ ಮೂಗೋ ಯೋ ಕಾಲೆ ಪ್ರಿಯಾಣಿ ವಕ್ತು ನಾ ಜಾನಾತಿ. ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದು ನಿರ್ಧರಿಸೋದು ನಮ್ಮ ಕೆಲಸ. ಇಲ್ಲಿ ಕಿವುಡರು ಯಾರು ಅಂತ ಹೇಳ್ತಾರೆ. ನಿಜವಾದ ಕಿವುಡರು ಯಾರು ಅಂದರೆ, ಒಳ್ಳೆಯ ಉಪದೇಶ ಮಾಡಿದರೆ ಕಿವಿಗೆ ಹಾಕಿಕೊಳ್ಳದೆ ತಮ್ಮ ಪಾಡಿಗೆ ತಾವು ದುಷ್ಕೃತ್ಯದಲ್ಲಿ ತೊಡಗುವವನು ಕಿವುಡ. ಯಾರು ಕಿವುಡರು ಅಂದರೆ, ಒಳ್ಳೆ ಉಪದೇಶ ಮಾಡಿದ್ರು ಸಹ ಕಿವಿಗೆ ಹಾಕಿಕೊಳ್ಳದೆ ಪಾಪ ಕೃತ್ಯಗಳಲ್ಲಿ ತೊಡಗುವವನು ನಿಜವಾದ ಕಿವುಡ. ಮೂಕರು ಯಾರು ಅಂತಂದರೆ, 4 ಜನರನ್ನು ಸಂತೋಷಪಡಿಸುವಂತ ಮಾತನಾಡದೆ, ನೋಡಿ, 4 ಜನರನ್ನು ಸಂತೋಷಪಡಿಸುವ ಮಾತನಾಡದೆ ಸದಾ ಕೆಟ್ಟದ್ದನ್ನೇ ಆಡಿಕೊಂಡಿರುವವನು ಮೂಕ. ಇವರೆಲ್ಲ ನೋಡಿ ಈ ರೀತಿ ಇರ್ತಾರೆ. ನಮ್ಮಲ್ಲಿ ಪಂಚೇಂದ್ರಿಯಗಳು ಸುಸ್ಥಿತಿಯಲ್ಲಿದೆ. ಆದರೆ ನಾವು ಕಿವುಡರಾಗಿದ್ದೀವಿ, ಮೂಕರಾಗಿದ್ದೀವಿ. ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡಬೇಕು. ಆಗಲೇ ಹೇಳಿದ್ರು, ಒಳ್ಳೆಯ ವಿಚಾರಗಳು ತಿಳಿಸ್ಬೇಕು. ನಾವು ತಿಳಿದ ಮೇಲೆ ಇನ್ನೊಬ್ಬರಿಗೆ ತಿಳಿಸ್ಬೇಕು. ಮತ್ತು ತಿಳಿಸೋದಲ್ಲ, ನಾವು ಆಚರಣೆಯಲ್ಲಿ ತೊಡಗಿಸ್ಕೊಳ್ಬೇಕು. ಆವಾಗೇ ಅದಕ್ಕೆ ಒಂದು ಮೌಲ್ಯ ಬರುತ್ತೆ. ಆದ್ದರಿಂದ ನಾವು ಸತ್ಸಂಗವನ್ನು ಕೇಳ್ತಾ ಇದ್ದೀವಿ. ಒಂದು ಕತೆ ಅದಕ್ಕೆ. ಒಬ್ಬ ಮಾಡತಕ್ಕಂಥ ವ್ಯಕ್ತಿ 3 ಬೊಂಬೆಗಳನ್ನು ಮಾಡಿ ತೆಗೆದು ಒಬ್ಬ ರಾಜ ಹೋಗ್ತಾನೆ. ರಾಜನ ಬಳಿ ಹೋಗ್ಬಿಟ್ಟು, ಇವುಗಳಲ್ಲಿ ವಿಶೇಷ ಒಂದೊಂದು ಬೊಂಬೆ ಒಂದೊಂದು ವಿಶೇಷದಿಂದ ಕೂಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ರಾಜ ಹೇಳ್ತಾನೆ, ಅದೇನು ತೋರ್ಸಪ್ಪ ಅಂತ. ಒಂದು ಕಡ್ಡಿನ ತೆಗೆದುಕೊಂಡು ಈ ಕಿವಿಯಿಂದ ಈ ಕಿವಿಗೆ ಒಂದು ಕಿವಿಗೆ ಹಾಕ್ತಾನೆ, ಈ ಕಿವಿನಲ್ಲಿ ಬಂದ್ಬಿಡುತ್ತೆ ಅದು. ಇನ್ನೊಂದು ಗೊಂಬೆಗೆ ಅದೇ ಕಡ್ಡಿನ ಹಾಕ್ತಾನೆ, ಬಾಯಿಂದ ಬಂದ್ಬಿಡುತ್ತೆ. ಇನ್ನೊಂದು ಗೊಂಬೆಗೆ ಹಾಕ್ಬಿಡ್ತಾನೆ, ಬರೋದೇ ಇಲ್ಲ, ಗೊತ್ತಾಗೋದಿಲ್ಲ. ಇದನ್ನು ಮಾರಾಟಕ್ಕೆ ಇಟ್ಟಿದ್ದೀನಿ ಅಂತಾನೆ ರಾಜನಿಗೆ. ಹೇಳು ಅಂತ ಹೇಳ್ತಾನೆ. ಒಂದಕ್ಕೆ 50 ರೂಪಾಯಿ, ಒಂದಕ್ಕೆ 500 ರೂಪಾಯಿ, ಇನ್ನೊಂದಕ್ಕೆ 1000 ರೂಪಾಯಿ. ಕಿವಿಯಿಂದ ಕಿವಿಗೆ ಬರೋದಕ್ಕೆ 1000 ರೂಪಾಯಿ, ಕಿವಿಯಿಂದ ಬಾಯಿನಲ್ಲಿ ಬರೋದು 500 ರೂಪಾಯಿ, ಕಿವಿಯಿಂದ ಬಾಯಿನಲ್ಲಿ ಬರೋದಕ್ಕೆ 1000 ರೂಪಾಯಿ. ಇನ್ನು ಅದಕ್ಕಿಂತ ಹೆಚ್ಚಿದ್ದು ಹೊಟ್ಟೆ ಒಳಗೆ ಹೋಗೋದಕ್ಕೆ ಇನ್ನೂ ಹೆಚ್ಚಿನ ಬೆಲೆ. ಯಾರಿಗೂ ಬಿಡಿಸೋಕ್ಕಾಗೋದಿಲ್ಲ. ಒಬ್ಬ ಬುದ್ಧಿವಂತ ಪಂಡಿತ ಅದನ್ನು ಬಿಡಿಸಿ ಹೇಳ್ತಾನೆ. ಒಳ್ಳೆಯ ವಿಚಾರಗಳನ್ನು ಕೇಳಿ ಸಹ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ತಾನೆ, ಅವನ ಬೆಲೆ 500 ರೂಪಾಯಿ. ಇನ್ನು ಕೇಳಿದ್ದನ್ನ ಮೂಲಕ ಇನ್ನೊಬ್ಬರಿಗೆ ಅಲ್ಲ 1000 ರೂಪಾಯಿ. ಯಾಕಂದರೆ ಅವನಿಂದ ಬೇರೆಯವ್ರಿಗೂ ವಿಚಾರ ತಿಳಿತು. ಮತ್ತೆ ಇನ್ನೊಂದು ಹೊಟ್ಟೆ ಬಿಡ್ತಲ್ಲ, ಅವನು ಅನುಷ್ಠಾನ ಮಾಡ್ಕೊಳ್ತಾ ತನ್ನ ಜೀವನ
ಅಳವಡಿಸ್ಕೊಂಡು ನಡೀತಾ ಇದ್ದಾರೆ, ಅದಕ್ಕೆ ಬೆಲೆ ಜಾಸ್ತಿ, ಅದಕ್ಕೆ ಬೆಲೆ ಜಾಸ್ತಿ. ಅದೇ ರೀತಿ ನೀವು ಆಗ್ರಿ ಅಂತೇಳಿ ಕಬೀರ್ ಸಾಹೇಬ್ ಹೇಳೋದು. ಯಾವ ಆಧ್ಯಾತ್ಮ ಜ್ಞಾನವನ್ನು ನೀವು ತಿಳಿದುಕೊಂಡ ಬಳಿಕ ಅದನ್ನು ಆಚರಣೆಯಲ್ಲಿ ತೊಡಗಿಸಿಕೊಳ್ಳಿ. ಒಂದು ದಾನ ಕೊಡೋದ್ರಲ್ಲಿ, ದಾನವನ್ನು ಕೊಡೋದ್ರ ಬಗ್ಗೆನೂ ತಿಳಿಸಿದ್ದಾರೆ. ಎಲ್ಲಂದರಲ್ಲಿ ದಾನ ಕೊಡೋದಲ್ಲ, ಆಶ್ರಮಗಳಿದ್ದಾವೆ, ಬೇಕಾದಷ್ಟು ಆಶ್ರಮ. ನಿನ್ನೆ ಒಂದು ಆಶ್ರಮಕ್ಕೆ ಹೋಗಿದ್ವಿ, ಮೈಸೂರು ರೋಡ್ ಸಿದ್ಧಾರೂಢ ಆಶ್ರಮ. ಅಲ್ಲಿ ಶಾಲೆ ನಡೆಸ್ತಾರೆ. ಯಾರೋ ಪುಣ್ಯಾತ್ಮರು, ಅವರಲ್ಲಿ ಶಕ್ತಿ ಇತ್ತು, ಕೊಟ್ಟರು, ಶಕ್ತಿ ಇದ್ರು ಕೊಟ್ಟರು. ಆ ರೀತಿ ವಿದ್ಯಾಭ್ಯಾಸಕ್ಕೆ ಶಾಲೆ ದಾನ ಕೊಡೋದು, ಆಶ್ರಮಗಳು ನಡೆಯೋಕ್ಕೆ ದಾನ ಕೊಡೋದು, ಅವೆಲ್ಲ ಮಾಡಿದರೆ ಅವೆಲ್ಲ ಶ್ರೇಯಸ್ಸು, ಫಲ ಕೊಟ್ಟೇ ಕೊಡ್ತವೆ. ಅದೇ ಒಬ್ಬ ಕುಡುಕನು ಕೊಟ್ಟರೆ ದಾನ, ಅವನು ಕುಡಿದ್ಬಿಟ್ಟು ಇನ್ನೊಬ್ಬರು ಹೊಡಿತಾನೆ. ನೋಡಿ, ಕರ್ಮಫಲ ವಿಭಾಗ ಆಗೋಯ್ತು, ಭಾಗ ಆಗೋಯ್ತು. ಆ ಕರ್ಮ ಅವನು ಹೊಡೆದು ನೋವು ತಿಂತಾನಲ್ಲ, ಆ ನೋವಿನ ಭಾಗ ಕೊಟ್ಟವನಿಗೂ ಆಗೋಯ್ತು, ಕೊಟ್ಟವನಿಗೂ ಆಗ್ಬಿಡುತ್ತೆ. ಯಾರು ದುಡ್ಡು ಕೊಟ್ಟವನು? ಯಾರು? ಬೇರೆ ವ್ಯಕ್ತಿ. ಅವನು ಕುಡ್ದ, ಅವನು ಹೊಡೆದ, ಅವನು ಭಾಗ ಆಗೋಯ್ತು. ಅದಕ್ಕೆ ಕರ್ಮಫಲ ಭಾಳ ಹೆಚ್ಚಿನ ನಾವು ದಾನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮುಂದುವರೆದು ಅದೇ ಹೇಳ್ತಾ ಇರೋದು. ಏನೋ ವಿವೇಕವಂತನಾಗೋ, ವಿಕಾಸಶೀಲನಾಗು ನೀನು. ಈ ಮನಸ್ಸು ಬಹಳಷ್ಟು ಕೆಲಸ ಮಾಡತಕ್ಕಂಥ ವಸ್ತು ಆಗಿದೆ. ಮನಸ್ಸು ವಸ್ತು ಅಂದರೆ ಇದು ವಸ್ತು, ಇದು ಹಿಡ್ಕೊಳ್ಳೋಕ್ಕೆ. ಆದರೆ ಇಲ್ಲಿ ವಸ್ತು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಅರಿವಾಗಲಿ ಅಂತೇಳಿ. ಭಾಳಷ್ಟು ಕೆಲಸ ಮಾಡಿಸುತ್ತೆ ಮನಸ್ಸು, ಒಂದಲ್ಲ ಎರಡಲ್ಲ, ದಿನಕ್ಕೆ ಎಷ್ಟೋ ಕೆಲಸಗಳನ್ನ ಮಾಡಿಸುತ್ತೆ, ಸಂಕಲ್ಪಗಳನ್ನು ಮಾಡಿಸುತ್ತೆ, ವಿಕಲ್ಪಗಳನ್ನು ಮಾಡಿಸುತ್ತೆ, ಸಂಶಯಗಳನ್ನು ಪಡಿಸುತ್ತೆ, ಸಂಶಯಗಳನ್ನು ಮಾಡೋ ಹಾಗೆ ಮಾಡುತ್ತೆ, ಹೀಗೆ ನಿಂದನೆ ಮಾಡೋ ಹಾಗೆ ಮಾಡುತ್ತೆ. ಅದರಿಂದ ಭಾಳಷ್ಟು ಕೆಲಸ ಮಾಡತಕ್ಕಂಥ ವಸ್ತು. ಆದರೆ ಈ ಮನಸ್ಸನ್ನು ಒಳ್ಳೆ ಕೆಲಸ ಮಾಡೋ ಹಾಗೆ ನೀವು ಮಾಡ್ಕೊಳ್ಬೇಕು, ಒಳ್ಳೆ ಕೆಲಸ ಮಾಡೋ ಹಾಗೆ ಮಾಡ್ಕೊಳ್ಬೇಕು. ಈ ಮನಸ್ಸನ್ನು ಪಳಗಿಸ್ಬೇಕು. ಪಾಪ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಅವರು ಹೆಂಗಸರು, ನಾವು ಸತ್ಸಂಗ ಮಾಡೋಕ್ಕೆ ಅವ್ರಿಗೊಂದು 10 ನಿಮಿಷ ಪ್ರತಿನಿತ್ಯ ಕೊಡ್ತೀವಿ. ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ, ಆನೆ ದೊಡ್ಡದಾಗಿದೆ, ಮನುಷ್ಯಗಿನ ದೊಡ್ಡ ಆಕಾರದಲ್ಲಿದೆ, ಆದರೆ ಮನುಷ್ಯನ ಮನಸ್ಸು ಅದಕ್ಕಿಂತ ದೊಡ್ಡದು ಅಂತಂದೆ. ಅವ್ರು ಉದಾಹರಣೆ ಕೊಟ್ಟರು, ಆನೆಯನ್ನು ಪಳಗಿಸೋದು ಮನುಷ್ಯ ಅಂತ. ಆನೆಯನ್ನು ಪಳಗಿಸೋದು ಮನುಷ್ಯ. ಮನಸ್ಸು ಎಷ್ಟು ಬುದ್ಧಿವಂತಿಕೆ ಇದೆ ಇದರಲ್ಲಿ. ಹಾಗಾಗಿ ನಾವು ಮನಸ್ಸನ್ನು ಪಳಗಿಸ್ಕೊಳ್ಬೇಕು, ನಾವು ಅಭ್ಯಾಸ ಮಾಡಬೇಕು, ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಅವೆಲ್ಲ ಸಣ್ಣ ಸಣ್ಣ ಸಾಧನೆಗಳು, ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು. ಅದಕ್ಕೆ ಅಂತ ಪುಸ್ತಕಗಳು, ಸಂಧ್ಯಾಪಾಠ, ಗುರುಮಹಿಮ, ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೀತಿ ಇರ್ತವೆ. ಪ್ರತಿನಿತ್ಯ ಒಂದು 10 ನಿಮಿಷಗಳ ಕಾಲ ನಾವು ಗುರುವಿನ ಕುರಿತು ಸ್ಮರಣೆ ಮಾಡಬೇಕು. ನೋಡಿ, ಪ್ರಾರಂಭ ಅಲ್ಲಿಂದನೇ. ತದನಂತರ ಧ್ಯಾನದಕ್ಕೆ ಹೋಗ್ಬಿಡ್ತೀವಿ. ಧ್ಯಾನಕ್ಕೆ ಹೋದ ಬಳಿಕ ನಮ್ಮ ಮನಸ್ಸು ಗುರುವಿನಲ್ಲಿ ಸೇರ್ತಾ ಇದ್ದಂಗೆ, ಗುರುವಿನ ಸ್ಮರಣೆ ಮಾಡ್ತಾ ಇದ್ದಂಗೆ ನಮಗೆ ಇವೆಲ್ಲ ಮನಸ್ಸನ್ನು ಆಟೋಮೆಟಿಕ್ಕಾಗಿ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಬಲವಂತವಾಗಿ ನಿಲ್ಲಿಸೋದಿಲ್ಲ, ಆಟೋಮೆಟಿಕ್ಕಾಗಿ ನಾವು ಮಾಡ್ತಾ 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 ಮನಸ್ಸು ತನಗೆ ತಾನೇ ಗುರುವಿನಲ್ಲಿ ಶರಣು ಹೋಗಿ ಅದು ಪಕ್ವ ಆಗುತ್ತೆ. ಅದಕ್ಕೆ ಪ್ರತಿನಿತ್ಯ ಪ್ರೇಯರ್ ಅಂತ ಮಾಡಿರೋದು, ಪ್ರಾರ್ಥನೆ ಅಂತ ಮಾಡಿರೋದು. ಯಾವುದೇ ಪ್ರಾರ್ಥನೆ ಮಾಡಿದ್ರೂ ಮನಸ್ಸು ಪಳಗ್ಬಿಡುತ್ತೆ. ಹಾಗಾಗಿ ಪ್ರತಿನಿತ್ಯ ಅದಕ್ಕೆ ಪ್ರಾರ್ಥನೆಗೆ ಹೆಚ್ಚಿನ ಮಹತ್ವ ಕೊಟ್ಟಿರೋದು. ಪ್ರೇಯರ್ ಮಾಡಿ, ಪ್ರಾರ್ಥನೆ ಮಾಡಿ, ನೀವು ಯಾವ್ದು ಮಾಡ್ತೀರೋ ಮಾಡಿ. ಆದರೆ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡಿ. ಇವುಗಳು ನಮ್ಮನ್ನು ಭಯದಿಂದ ಬಿಡುಗಡೆ ಮಾಡುತ್ತಾ? ಭಯ, ಯಾವುದ್ರ ಭಯ? ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು ನಾವು ಯಾವುದ್ರ ಭಯದಿಂದ? ಹುಟ್ಟು ಸಾವುಗಳ ಭಯದಿಂದ ಬಿಡುಗಡೆ ಮಾಡುತ್ತಾ? ಎಚ್ಚರದಿಂದ ಇರುವವನಿಗೆ ಭಯದ ಭಯವಿಲ್ಲ. ಪಠತೋ ನಾಸ್ತಿ ಮೂರ್ಖತ್ವಂ ಜಪತೋ ನಾಸ್ತಿ ಪಾತಕಂ ಮೂನೀನಃ ಕಲಹೋ ನಾಸ್ತಿ ನಾ ಭಯಂ ಜಾಸ್ತಿ ಜಾಸ್ತಿ ಜಾಗೃತಃ. ಅರ್ಥ ಹೇಳ್ತಾ ಇದ್ದಾರೆ ಈ ಸುಭಾಷಿತ. ಸುಭಾಷಿತ ಅಂದರೆ ಒಳ್ಳೆಯ ಮಾತುಗಳು, ಪದಗಳ ಅರ್ಥ. ಓದುವವನನ್ನು ಮೂರ್ಖತನ ಬಾಧಿಸುವುದಿಲ್ಲ.
ನೋಡಿ, ಓದೋತ್ತಾ ಇರತಕ್ಕಂಥವನಿಗೆ ಮೂರ್ಖತನ ಇರೋದಿಲ್ಲ, ಬುದ್ಧಿವಂತನಾಗಿರ್ತಾನೆ ಅಂತ. ಜಪ ಮಾಡುವವನನ್ನು ಪಾಪದ ಭಯ ಕಾಡುವುದಿಲ್ಲ. ನೋಡಿ, ಜಪ ಯಾರು ಅಂದರೆ ಪ್ರೇಯರ್, ಜಪ ಮಾಡ್ತಾ ಇರ್ತಕ್ಕಂಥವ್ನಿಗೆ ಪಾಪದ ಭಯ ಕಾಡುವುದಿಲ್ಲ. ಹಾಗೆ ಮನಸ್ಸು ಪಕ್ವ ಆಗ್ತಾ ಇರುತ್ತೆ, ಮನಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇರ್ತಾನೆ, ಪಾಪದ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಮೌನಿಗೆ ಮಿತಭಾಷೆಗೆ ಜಗಳದ ಗೊಡವೆ ಇಲ್ಲ. ನೋಡಿ, ಮಿತವಾಗಿ ಮಾತಾಡಬೇಕು ನಾವು. ಬಾಯಿ ಇದೆ, ನಾಲ್ಗೆ ಇದೆ ಅಂತೇಳಿ ಪಟ 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 ಅಂತ ಮಾತಾಡೋದಲ್ಲ. ಮಾತನಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ನಾವು. ಅದಕ್ಕೆ ಮಿತ ಭಾಷೆ ಅಂದರೆ ಕಡಿಮೆ ಮಾತಾಡತಕ್ಕಂಥವ್ರು, ಅರ್ಥ ಮಾಡ್ಕೊಂಡು ಮಾತಾಡತಕ್ಕಂಥವ್ರು. ಮೌನಿ ಅಂದರೆ ಅವನ ಅವಶ್ಯಕತೆ ಇದ್ದರೆ ಮಾತಾಡ್ತಾನೆ, ಇಲ್ಲಾಂದರೆ ಮಾತಾಡೋದಿಲ್ಲ. ಸದಾ ಎಚ್ಚರದಿಂದ ಇರುವವರಿಗೆ ಯಾವ ಹೆದರಿಕೆಯೂ ಇಲ್ಲ. ನೋಡಿ, ಎಚ್ಚರಿಕೆ ಅಂದರೆ ಪಾಪ ಕೃತ್ಯಗಳನ್ನು ಮಾಡದೇ ಎಚ್ಚರಿಕೆಯಿಂದ ಇರೋರಿಗೆ ಯಾವ ಭಯನೂ ಇಲ್ಲ. ಕಳ್ತನ ಮಾಡೋನಿಗೆ ಪೊಲೀಸರು ಇಟ್ಕೊಳ್ತಾನೆ ಅಂತ ಭಯ, ಒಂದಲ್ಲ ಒಂದು ದಿನ ಸಿಕ್ಬಿಡ್ತಾನೆ. ಅದಕ್ಕೆ ಮೂರ್ಖತನದಿಂದ ಮುಕ್ತಿ ಪಡೆಯುವುದು ಹೇಗೆ? ಮೂರ್ಖತನ ಮುಕ್ತಿ ಪಡಿಬೇಕಂತಂದರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ವಿದ್ಯೆಯನ್ನು ಸಂಪಾದನೆ ಮಾಡಬೇಕು, ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಓದಿನಲ್ಲಿ ವಿದ್ಯೆಯಲ್ಲಿ ಎಲ್ಲ ಇದೆ. ನಮ್ಮಲ್ಲಿ ಜ್ಞಾನ ವಿಸ್ತಾರ ವಿಕಾಸ ಆಗ್ತಾ ಇದ್ದಂಗೆ ನಾವೆಷ್ಟು ಚಿಕ್ಕವರು, ಆಗಲೇ ಹೇಳಿದ್ರು, ನಾವೆಲ್ಲ ಎಷ್ಟು ತಿಳಿದಿದ್ದೇವೆ? ಸಮುದ್ರದ ಹನಿಯಲ್ಲಿ ಒಂದು ಹನಿಯಷ್ಟು ತಿಳಿದಿಲ್ಲ ನಾವು. ನಾವೆಷ್ಟು ಚಿಕ್ಕವರು ಎಂಬುದು ಅರಿವಾಗ್ತಾ ಹೋಗ್ತಾ ಇರುತ್ತೆ. ಪ್ರಪಂಚದಲ್ಲಿ ನಮ್ಮ ಜವಾಬ್ದಾರಿ ಏನು, ಹೇಗಿರಬೇಕು ಹೇಗಿರಬಾರ್ದು, ಇದೆಲ್ಲ ತಿಳಿದಿದೆ. ಅಲ್ಲಿಗೆ ಮೂರ್ಖತನ ಮಾಯವಾಯಿತು. ಮೂರ್ಖತನ ಮುಕ್ತಿಗೇನೋ ವಿದ್ಯೆನ ನಾವು ಗಳಿಸ್ತಾ ಇದ್ದಾಗ ಮೂರ್ಖತನ ಮಾಯವಾಗ್ತಿದೆ. ನೋಡಿ, ಒಂದು ಅತ್ಯುತ್ತಮವಾದ ವಿಚಾರ ಹೇಳಿದರೆ, ಪಾಪಕ್ಕೆ ಪರಿಹಾರ ಹುಡುಕುವುದಕ್ಕಿಂತ ಪಾಪ ಮಾಡದಿರುವುದೇ ಉತ್ತಮ. ಪಾಪಕ್ಕೆ ಪರಿಹಾರ ಹುಡುಕುವುದಕ್ಕಿಂತ ಪಾಪ ಮಾಡದಿರುವುದೇ ಉತ್ತಮ. ಪೊಲೀಸ್ ಇಲಾಖೆನಲ್ಲಿ ಒಂದು ಹೇಳ್ತಾರೆ, ಅಪರಾಧ ಆದಮೇಲೆ ಅಲ್ಲಿಗೆ ಹೋಗೋದಕ್ಕಿಂತ ಅಪರಾಧ ಆಗದೇ ಇರೋಗೆ ನೋಡ್ಕೊಳ್ಬೇಕು ನಾವು ಅಂತ. ಅಪರಾಧ ಆದಮೇಲೆ ಹೋಗಿ ನಾವು ಅದನ್ನು ತನಿಖೆ ಮಾಡೋದು ಒಂದು ಭಾಗ, ಆದರೆ ಅಪರಾಧ ಆಗದೆ ಹಾಗೆ ಇರು ನಾವು ನೋಡ್ಕೊಳ್ಬೇಕು. ಅದೇ ಇಲ್ಲಿ ನೋಡಿ, ಅಕಸ್ಮಾತ್ ಪಾಪ ಆಗ್ಬಿಡ್ತು, ಗೊತ್ತಿಲ್ಲದೆ ಆಗ್ಬಿಡ್ತವೆ. ಭಗವಂತನ ಧ್ಯಾನದಲ್ಲಿ, ಇಲ್ಲಿ ಭಗವಂತ ಅಂದರೆ ಗುರು, ಜಪ ತಪದಲ್ಲಿ ಮನಸ್ಸು ಶುದ್ಧ ಮಾಡಿಕೊಳ್ಳುವುದು ಇದೇ ಪರಿಹಾರ. ಪಾಪ ಮಾಡಕ್ಕೆ ಹೋಗಬೇಡಿ, ಆಕಸ್ಮಿಕವಾಗಿ ಆಗ್ಬಿಡುತ್ತೆ. ಅದಕ್ಕೆ ಅಭಿಲಾಷ್ ಸಾಹೇಬರು ಕಬೀರ್ ಪಂಥಿಗಳು ಹೇಗೆ ಇರಬೇಕು ಅಂತ ಅಂದರೆ ಹೇಳ್ತಾರೆ, ತಲೆ ಬಗ್ಸಿ ನಡೀತಾ ಇರಬೇಕು, ನಡ್ಕೊಂಡು ಹೋಗಬೇಕು, ತಲೆ ಎತ್ತಿ ನೋಡೋದು ಅಲ್ಲ. ಯಾಕೆ ಅಂತಂದರೆ ಕೆಳಗಡೆ ಕ್ರಿಮಿಕೀಟಗಳು ಓಡಾಡ್ತಾ ಇರ್ತಾವಪ್ಪ, ಅದು ಗಮನಕ್ಕೆ ಬರುತ್ತೆ ಓಡಾಡ್ತಾ ಇರೋದು, ಗೊತ್ತಿಲ್ಲದೆ ಅದ್ರ ಮೇಲೆ ಇಟ್ಬಿಟ್ರೆ ಅದು ಸಾಯ್ತವೆ ಪಾಪ. ಹಾಗಾಗಿ ತಲೆ ಬಗ್ಸಿ ನೋಡಿಕೊಂಡು ನಡೆ. ಅದರಿಂದ ಭಯಮುಕ್ತರಾಗಲು, ಕೊನೆಯದು ಭಯಮುಕ್ತರಾಗಲು ಎಚ್ಚರ ವಹಿಸುವುದೇ ಏಕೈಕ ಮಾರ್ಗ. ನಮಗೆ ಸಾವಿನ ಭಯ ಇದೆ, ಎಲ್ರಿಗೂ ಸಾವಿನ ಭಯ ಇದೇ ಇರುತ್ತೆ. ಆ ಸಾವಿನ ಭಯದಿಂದ ಮುಕ್ತರಾಗಕ್ಕೆ ಏನು ಮಾಡಬೇಕು? ನಮ್ಮ ಸ್ವರೂಪವನ್ನು ತಿಳಿಬೇಕು, ನಮ್ಮ ಆತ್ಮವನ್ನು ತಿಳಿಬೇಕು, ಅದರ ಅನುಭವವನ್ನು ಪಡೆಯಬೇಕು, ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ಅಲುಗಾಡಬಾರ್ದು. ನೆನ್ನೆ ಅಲ್ಲೇ ಸಿದ್ಧಾರೂಢ ಮಠದಲ್ಲಿ ಅಚಲ ಅನುಪಮ ಭಕ್ತಿ ಬಗ್ಗೆ ವಿಚಾರ ಮಾಡಿದ್ರು. ಅಚಲ ಅಂದರೆ ಅಲುಗಾಡಬಾರ್ದು ಗುರುಭಕ್ತಿನಲ್ಲಿ. ಅನುಪಮ ಸಾಧ್ಯವಾದಷ್ಟು ಮಾಡ್ತಾ ಇರಿ. ಅವರು ಇವರಿಗೆ ಹೋಲಿಕೆ ಮಾಡಿ ನೀವು ಮಾಡಕ್ಕೆ ಹೋಗಬೇಡಿ. ಅವ್ರು ದೊಡ್ಡ ಹಾರ ತಂದು ಹಾಕಿದ್ರು, ನನಗಾಗಲಿಲ್ವೇ ಅಂತೇಳಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಸಣ್ಣ ಹಾರ ತಂದು ಹಾಕಿ, ಒಂದೆರಡು ಬಿಡುವ ಇಡಿ. ನಿನ್ನ ಶಕ್ತಾನುಸಾರ ಎಷ್ಟಿದೆಯೋ ಅಷ್ಟು ಭಕ್ತಿ. ಅನುಪಮ ಅಂದರೆ ಹೋಲಿಕೆ ಮಾಡ್ಕೊಳ್ಬೇಡಿ. ಭಕ್ತಿ ಮಾಡೋ ವಿಚಾರದಲ್ಲಿ ನಿಮ್ಮ ಶಕ್ತಾನುಸಾರ
ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಮಾಡಿ, ಆದರೆ ಮನಸ್ಪೂರ್ವಕವಾಗಿ ಮಾಡಿ. ಮನಸ್ಪೂರ್ವಕವಾಗಿ ಕಪಟತನ ಇಟ್ಕೊಂಬೇಡಿ ಗುರು ವಿಚಾರದಲ್ಲಿ, ದ್ರೋಹ ಮಾಡಬೇಡಿ ಗುರು ವಿಚಾರದಲ್ಲಿ. ಹೀಗೆ ಅನೇಕ ವಿಚಾರಗಳನ್ನು ಹೇಳಿದರು ದೊಡ್ಡ ಮಹಾತ್ಮರು. ಗುರುವಿನಲ್ಲಿ ತಪ್ಪು ಹುಡುಕ್ತಾರೆ, ಏನು ಅವ್ರಿಗೆಲ್ಲ ಕಿರೀಟ ಇಡಿಸ್ಕೊತಾರೆ, ಮಾಡ್ತಾರೆ. ನನ್ನೇ ಅದೇ ಮಾಡಿದ್ರು ಅವರು. ಚೆನ್ನಾಗಿರೋ ಒಂದು ಕಿರೀಟ ಇಟ್ಟು ಪೂಜೆ ಮಾಡಿದ್ರು ಗುರುಗಳಿಗೆ. ಅದು ಶಿಷ್ಯನ ಒಂದು ತನ್ನ ಭಕ್ತಿಯನ್ನು ನಿವೇದಿಸಿಕೊಳ್ಳೋ ಒಂದು ಇದು, ಅದನ್ನೆಲ್ಲ ಆಡ್ಕೊಳ್ತಾರೆ. ಕಾಶಿನಲ್ಲೂ ಅವ್ರಿಗೆ ಹಾಕ್ತಾರೆ, ದೊಡ್ಡ ದೊಡ್ಡ ಹೂನಾರ್ಗಳು ಹಾಕ್ತಾರೆ, ದೊಡ್ಡ ದೊಡ್ಡ ಅದನ್ನೆಲ್ಲ ಆಡ್ಕೊಳ್ಳೋತಕ್ಕಂಥ ಜನ ಇದ್ದಾರೆ ನೋಡಿ. ಅದು ಪಾಪ, ಅವೆಲ್ಲ ಆಡ್ಕೊಳಕ್ಕೆ ಹೋಗ್ಬಾರ್ದು. ಅವ್ರವ್ರ ಸಂಪ್ರದಾಯ. ನನ್ನ ಭಕ್ತಿ ನಾನು ಮಾಡ್ತೀನಿ, ನನಗೆ ಅನುಕೂಲ ಇದೆ, ದೊಡ್ಡ ಪೇಟ ಇಡ್ತೀನಿ, ದೊಡ್ಡ ಹಾರ ಹಾಕ್ತೀನಿ, ನನ್ನ ಖುಷಿ ಅದು. ಅದನ್ನು ಯಾರು ಆಡ್ಕೊಳಕ್ಕೆ ಹೋಗ್ಬಾರ್ದು. ಹಾಗಾಗಿ ನಮಗೇನು ಬೇಕು? ಮುಕ್ತಿ ಬೇಕು, ಬಿಡುಗಡೆ ಬೇಕು. ಯಾವುದರಿಂದ? ಹುಟ್ಟು ಸಾವು. ಯಾರಾದರೂ ಸುಖವಾಗಿದ್ದಾರೆ ಕೈ ಎತ್ತಿ ನೋಡೋಣ. ಹನುಮಾನ್ ಸಾಹೇಬ್ರು ಕೇಳ್ತಾರೆ, ಕೈ ಎತ್ತಿ ನೋಡೋಣ, ಯಾರಾದರೂ ಸುಖವಾಗಿದ್ದೀರಿ? ನಾವು ಹುಡ್ದಾಗಿಂದ ಇವಾಗ ಯಾವ ದುಃಖನೇ ಇಲ್ಲದೆ ನಾವು ಇದ್ದೀವಪ್ಪ ಇಲ್ಲಿವರೆಗೂ ಅನ್ನೋರು ಕೈ ಎತ್ತಿ ಅನ್ನೋರು ಯಾರಾದರೂ ಇದ್ದೀವ ನಾವು? ಯಾರೂ ಇಲ್ಲ. ದೊಡ್ಡ ದುಃಖ ಅಂದರೆ ಹಸಿವು. ಪ್ರಪ್ರಥಮ ಮೊದಲನೇ ದುಃಖನೇ ಅದು. ಒಂದು 2 ಗಂಟೆ ತಡವಾಗಿ ಬೀಳಲಿ, ತಳಮಳಿಸುತ್ತೆ, ಕೋಪ ಬಂದ್ಬಿಡುತ್ತೆ. ಇನ್ನೂ ಅಡುಗೆ ಆಗಿಲ್ವಾ ಅಂತ ಕೋಪ ಮಾಡ್ಕೊತೀವಿ ಮನೆಯವ್ರ ಮೇಲೆ. ಮಾಡ್ಕೊಂಡಿದ್ದೀವ ಇಲ್ವಾ? ಮಾಡ್ಕೊಂಡಿದ್ದೀವಿ. ಹಾಗಾಗಿ ಬಾಯಾರಿಕೆ, ಹಸಿವು ನೋಡಿ. ಹೀಗಾಗಿ ಇದು ದುಃಖದಿಂದ ಕೂಡಿದೆ ದೇಹ. ಅವುಗಳಿಗೆ ಗೊತ್ತಿಲ್ಲ, ಪ್ರಾಣಿ ಜೀವಿಗಳಿಗೆ. ನಮಗೆ ಗೊತ್ತಾಗ್ತಾ ಇದೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅನೇಕ ಮಹಾತ್ಮರು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ಮುಂದೆನೂ ಕೊಡ್ತಾರೆ. ಅದನ್ನು ತಿಳಿದು ನಾವು ಭಯದಿಂದ ಮುಕ್ತರಾಗಬೇಕು. ಭಯದಿಂದ ಮುಕ್ತರಾಗಬೇಕು. ಆ ಭಯದಿಂದ ಮುಕ್ತರನ್ನಾಗಿ ಮಾಡೋ ಒಂದು ಸ್ಥಳ ಯಾವುದು ಅಂದರೆ ಸತ್ಯಜ್ಞಾನ. ಸತ್ಯ ಅಂದರೆ ಯಾವಾಗಲೂ ಇರ್ತಕ್ಕಂಥದ್ದು. ನಮ್ಮ ನಿಮ್ಮೆಲ್ಲರ ಸ್ವರೂಪ, ಆತ್ಮ, ಸತ್ಯನಾಮ ಇದು ಯಾವಾಗಲೂ ಇರುತ್ತೆ, ಯಾವಾಗಲೂ ಇದೆ. ಹಿಂದೆ ಇತ್ತು, ಈಗ ಇದೆ, ಮುಂದೆನೂ ಇರುತ್ತೆ. ಮುಂದೆನೂ ಇರುತ್ತೆ. ನಾವು ಜನ್ಮ ತಾಳಿದ್ರೆ ಇರುತ್ತೆ. ಆ ಜನನವನ್ನು ತಪ್ಪಿಸ್ಕೊಂಡ್ರೆ ಮುಕ್ತಿ ಸ್ಥಿತಿ. ಆ ಮುಕ್ತಿ ಸ್ಥಿತಿಯನ್ನು ನಮಗೂ ನಿಮಗೂ ಗುರುಗಳು ಕಬೀರ್ ಸಾಹೇಬರು ಅವರ ಪರಂಪರೆ ಏನೇನು, ಯಾವುದೋ ಒಂದು 4-6 ಪರಂಪರೆಗಳಿದ್ದಾವೆ. ಯಾವುದೇ ಪರಂಪರೆ ಆಗಲಿ, ಎಲ್ಲವೂ ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗ ಅಂತ ಒಂದು ಸಂತರ ಮಹಾತ್ಮರುಗಳ ಆಶೀರ್ವಾದ, ಸದ್ಗುರು ಹನುಮಾನ್ ಸಾಹೇಬರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಹುಟ್ಟು ಸಾವು ಬಂಧನ ಬಿಡುಗಡೆ ಆಗತಕ್ಕಂಥ ಅವಕಾಶವನ್ನು ಕೊಡಲಿ ಅಂತ ಹೇಳ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಬೋಲಿಯೇ ಶ್ರೀ ಸತ್ನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾ ಜಿ की जय, सर्व संत महंत की जय. जय जय सत्य कबीर, सतनाम सतशोभुत, सतरत हतकामी, साहेब सतरत हतकामी, विगत कलेश सतधामी, विगत कलेश सतधामी, त्रिभुवनपति स्वामी साहेब जय जय सत्य कबीर. जयतु कबीरं नाशक भवतीरं, साहेब नाशक भवपीरं. दारो मनुज शरीरं, दारो मनुज शरीरं, शिशुवर शरतीरं, साहेब जय जय सत्य कबीर. कमल पत्र पर शोभित, शोभादित कैसे, साहेब शोभादित कैसे. नीलाचल पर राजित, नीलाचल पर राजित, मुक्तामणि जैसे, साहेब जय जय सत्य कबीर. परम मनोहर रूपं प्रमुदित सुखराशि, साहेब प्रमुदित सुखराशि. अति अभिनव अविनाशी,
ಅತಿ ಅಭಿನವ ಅವಿನಾಶಿ काशीपुरवासी साहेब जय जय सत्य कबीर हम सब वारण कारण प्रकटे तन धारी साहेब प्रकटे तन धारी पालक रूप विहारी पालक रूप विहारी अविचल अविकारी साहेब जय जय सत्य कबीर कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी बुध मंगलकारी साहेब जय जय सत्य कबीर साहेब कबीर की आरती जो कोई न रहावै साहेब जो कोई न रहावै भक्ति पदार्थ पावै मुक्ति पदार्थ पावै भव में नहीं आवै साहेब जय जय सत्य कबीर बोलिए श्री सतनाम कबीर साहेब की जय गुरु हनुमान साहेब की जय गुरु माता जी की जय सर्व संत महंत की जय ಗುರುಗಳ ಹಾಂ ಇಲ್ಲಿ ಸರ್ ಗುರುವಾರ ಇಲ್ಲೇ 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 ಇನ್ನು ಗುರುವಾರ ಇಲ್ಲೇ ಇದೇ ಕೊಡೋಣ